ಮುಸ್ಸಂಜೆಯ ಶುಭಕಾಮನೆಗಳೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಕರ್ನಾಟಕ ರಾಜ್ಯ ಸಮಿತಿಗೆ ನೂತನವಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಂದ ಆಯ್ಕೆಯಾದಂತಹ ಪದಾಧಿಕಾರಿಗಳು ಹಾಗೂ ಸಮಿತಿ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಂದು ಮಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಿದ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ಬೋಲಿಯಾರ್ ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿಮಾನ ಹುಟ್ಟು ಹೋರಾಟಗಾರ, ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಕರ್ನಾಟಕ ರಾಜ್ಯ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಅತಾವುಲ್ಲಾ ಜೋಕಟ್ಟೆ ಸರ್ ತಮ್ಮನ್ನು ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ, ರೈತ ಹೋರಾಟಗಾರ, ತನ್ನ ಭುಜದ ಮೇಲೆ ಯಾವಾಗಲೂ ಹಸಿರು ಶಾಲನ್ನು ಹೊದಿಸಿಕೊಂಡು ತಮ್ಮನ್ನು ಚಿರಪರಿಚಿತರಾದಂತಹ ನಿಮ್ಮೆಲ್ಲರ ಚಿರಪರಿಚಿತರಾದಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಇದರ ನೂತನ ರಾಜ್ಯ ಉಪಾಧ್ಯಕ್ಷರಾದಂತಹ ವಿಕ್ಟರ್ ಮಾರ್ಟಿ ಸರ್ ತಮ್ಮನ್ನು ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ನಿಮ್ಮೆಲ್ಲರ ಪರಿಚಿತರು, ಮಂಗಳೂರು ಗ್ರಾಮಾಂತರ ಇದರ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸಲೀಂ ಜಿಕೆ ಸರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮತ್ತೋರ್ವ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಬ್ದುಲ್ ಖಾದರ್ ಪರಂಗಿಪೇಟೆ ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳು ಅಬೂಬಕರ್ ಮದ್ದಾ ಸರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ತಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಹನೀಫ್ ಮೂಲೂರು ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಯಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬೆನ್ನೆಲುಬಾಗಿ ನಾನು ನಿಮ್ಮೊಂದಿಗಿದ್ದೇನೆ ಎಂದು ಹೇಳುತ್ತಾ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮೊಂದಿಗೆ ಕೈ ಜೋಡಿಸುವಂತಹ ಅನಿಲ್ ಶಾ ಮಾಡೆಲ್ಸ್ ಇದರ ಮಾಲಕರು ತಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿ ನಮ್ಮೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಲಿಯಾಸ್ ಬೆಂಗರೆ ತಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಮುಲ್ಕಿ ತಾಲೂಕು ಸಮಿತಿ ಅಧ್ಯಕ್ಷರು ವಿಶುಕುಮಾರ್ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹೌದೇ ಅತಿಥಿಗಳು ಸೋಷಿಯಲ್ ಡೆಮೋಕ್ರೆಟಿಕ್ ಮಂಗಳೂರು ತಾಲೂಕು ಸಮಿತಿ ಇದರ ಅಧ್ಯಕ್ಷರು ಇಕ್ಬಾಲ್ ಬಿಪಿ ಇವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸುತ್ತಾ, ಮುಂದಕ್ಕೆ ಪ್ರಾಸ್ತಾವಿಕ ನಮ್ಮೊಂದಿಗೆ ಮತ್ತೋರ್ವ ಜಿಲ್ಲಾ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದಂತಹ ಹಮೀದ್ ಸಾಲ್ಮಾರ್ ಸರ್ ತಮ್ಮನ್ನು ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಿ ಏನು ಪ್ರಾಸ್ತಾವಿಕ ಮಾತಿಗಾಗಿ ನಾನು ಅಬ್ದುಲ್ ಖಾದರ್ ಪರಂಗಿಪೇಟೆ ಸರ್ ತಮ್ಮನ್ನು ಆತ್ಮೀಯವಾಗಿ ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ವರಹಮತುಲ್ಲಾಹಿ ವಬರಕಾತು. ಗುಡ್ ಈವ್ನಿಂಗ್ ಟು ಆಲ್. ಎಲ್ಲರಿಗೂ ನಮಸ್ಕಾರಗಳು. ಸರ್ವಶಕ್ತನು ಅಜಯನು ಪರಿಪಾಲಕನಾದ ಸೃಷ್ಟಿಕರ್ತನ ನಾಮದೊಂದಿಗೆ ಸೋಷಿಯಲ್
ಡೆಮೋಕ್ರೆಟ್ ಟ್ರೇಡ್ ಯೂನಿಯನ್ ಕರ್ನಾಟಕದ ರಾಜ್ಯದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಯನ್ನು ಪುನರಚನೆಯಾಗಿ ಅದೇ ರೀತಿ ರಾಜ್ಯ ಸಮಿತಿ ಆಯ್ಕೆಗೊಂಡು ಇದೀಗ ನೂತನ ಸಾರಥ್ಯ ವಹಿಸಿದಂತಹ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ರಾಜ್ಯ ಸಮಿತಿ ಸದಸ್ಯರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸೋಷಿಯಲ್ ಡೆಮೋಕ್ರೆಟ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿಗೂ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಈ ಒಂದು ಕಾರ್ಮಿಕ ವರ್ಗಕ್ಕೂ ಎಲ್ಲರಿಗೂ ಶುಭಾಶಯಗಳು, ಶುಭವನ್ನು ಕೋರುತ್ತಾ ನಮ್ಮ ದೇಶದ ಬೆನ್ನೆಲುಬು ಆಗಿರತಕ್ಕಂತಹ ಕಾರ್ಮಿಕರು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಈ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಕಟ್ಟಡಗಳು ನಿರ್ಮಾಣವಾಗ್ತಾ ಇದೆ, ರಸ್ತೆಗಳು ನೂತನವಾಗಿ ನಿರ್ಮಾಣವಾಗ್ತಾ ಇದೆ, ವಾಹನಗಳು ಓಡಾಡ್ತಾ ಇದೆ. ದೇಶವು ಹೀಗೆ ಮುಂದುವರಿತಾ ಇರುವಂತಹ ಈ ಸಂದರ್ಭದಲ್ಲಿ ಇದರ ಹಿನ್ನೆಲೆ ಹಾಗೂ ಇದರ ಬೆನ್ನೆಲುಬು ಯಾರೆಂದು ನಾವು ನೋಡಿದರೆ ಅದರ ಹಿಂದೆ ಇರುವವರು ಕಾರ್ಮಿಕರ ಶ್ರಮವಾಗಿರುತ್ತದೆ. ಆದರೆ ಈ ದೇಶದ ಬೆನ್ನೆಲುಬಾಗಿರತಕ್ಕಂತಹ ಕಾರ್ಮಿಕರ ಅವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲವು ನೀಡದೆ ಅವರ ಕೆಲಸದ ಸ್ಥಳದಲ್ಲಿ ಸೂಕ್ತ ಸುರಕ್ಷತಾ ಭದ್ರತೆ ಇಲ್ಲದೆ ಅದೇ ರೀತಿ ದೀರ್ಘವಾದಂತಹ ಕೆಲಸದ ಸಮಯಗಳು ಬೇರೆ ಬೇರೆ ರೀತಿಯ ಶೋಷಣೆಗಳನ್ನು ಇಂದಿಗೂ ಕೂಡ ದಿನನಿತ್ಯ ಎದುರಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ 13 ವರ್ಷಕ್ಕೆ ಮುಂಚೆ ಸೋಷಿಯಲ್ ಡೆಮೋಕ್ರೆಟ್ ಟ್ರೇಡ್ ಯೂನಿಯನ್ SDTU ಕರ್ನಾಟಕದಲ್ಲಿ ಲಾಂಚ್ ಆಗಿದೆ. ನಮ್ಮ ದೇಶದಲ್ಲಿ 6 ರಾಜ್ಯಗಳಲ್ಲಿ ಈ ಒಂದು ಸೋಷಿಯಲ್ ಡೆಮೋಕ್ರೆಟ್ ಟ್ರೇಡ್ ಯೂನಿಯನ್ ಕಾರ್ಯಾಚರಿಸುತ್ತಾ ಕಾರ್ಮಿಕರ ಹಕ್ಕು ಮತ್ತು ಅವಕಾಶಗಳಿಗಾಗಿ ನಿರಂತರವಾಗಿ ಸಂಘಟಿಸುತ್ತಾ ಅವರನ್ನು ಸಬಲರನ್ನಾಗಿ ಮಾಡುವಂತಹ ಧ್ಯೇಯದೊಂದಿಗೆ ಕಾರ್ಮಿಕರ ನಡುವೆ ಜನಜಾಗೃತಿಯನ್ನು ಕೂಡ ಮಾಡುತ್ತಾ ಬಂದಿದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಕಾರ್ಮಿಕರ ವಿರುದ್ಧ ಶೋಷಣೆ ಕೂಡ ನಡೆಯುತ್ತಾ ಇದೆ. ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೂಡ ವಿವಿಧ ರೀತಿಯಲ್ಲಿ ಕೂಡ ಶೋಷಣೆಗಳಾಗುತ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರು ಕೂಡ ವಿವಿಧ ರೀತಿಯಲ್ಲಿ ಕೂಡ ಶೋಷಣೆಗಳು ಒಳಗಾಗ್ತಾ ಇದ್ದಾರೆ. ಮಾತ್ರವಲ್ಲ, ಇಲ್ಲಿ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ವಿವಿಧ ರೀತಿಯಲ್ಲಿ ಕೂಡ ಶೋಷಣೆಗೊಳಗಾಗ್ತಾ ಇದ್ದಾರೆ. ಅವರ ಶ್ರಮಕ್ಕೆ ತಕ್ಕ ಅವರಿಗೆ ತಕ್ಕ ಪ್ರತಿಫಲ ಕೂಡ ಲಭಿಸದೇ ಇರುವಂತಹ ಒಂದು ನಾವು ಕಾಣ್ತಾ ಇರುತ್ತೇವೆ. ಇದಕ್ಕೆಲ್ಲ ಕಾರಣವು ಕೂಡ ವ್ಯವಸ್ಥಿತವಾಗಿರುವಂತಹ ಒಂದು ಸಂಘಟನೆ, ಸಾಮಾಜಿಕವಾದಂತಹ ಕಾರ್ಮಿಕ ಸಂಘಟನೆ ಇಲ್ಲದ ಕಾರಣವಾಗಿರುತ್ತದೆ. ದೇಶದಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಸಂಘಟನೆಗಳು ಕೂಡ 30-40 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿನ ಕಾರ್ಮಿಕರು ಶೋಷಣೆ ಮುಕ್ತರಾಗಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಸೋಷಿಯಲ್ ಡೆಮೋಕ್ರೆಟ್ ಟ್ರೇಡ್ ಯೂನಿಯನ್ ಕಳೆದ 13-15 ವರ್ಷಗಳಿಂದ ರಾಷ್ಟ್ರದಾದ್ಯಂತ ದುಡಿಯುವ ಕೈಗಳಿಗೆ ನ್ಯಾಯ ಎಂಬ ಘೋಷಣೆಯೊಂದಿಗೆ ತಳಮಟ್ಟದಲ್ಲಿ ಕಾರ್ಮಿಕರನ್ನು ಸಂಘಟಿಸಿ ಅವರನ್ನು ಸಬಲರನ್ನಾಗಿ ಮಾಡುವಂತಹ ಒಂದು ಧ್ಯೇಯವನ್ನಿಟ್ಟು ಈ ಒಂದು ಎಲ್ಲ ಸ್ತರಗಳಲ್ಲಿಯೂ ಕಾರ್ಯಾಚರಿಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಟ್ಟಂತಹ ಮಂಗಳೂರು ನಗರ ಜಿಲ್ಲಾ ಸಮಿತಿಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDTU. ಅತ್ಯಂತ ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ಮಾತನಾಡಿದಂತಹ ಅಬ್ದುಲ್ ಖಾದರ್ ಪರಂಗಿಪೇಟೆ ಸರ್ ತಮಗೆ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ ಮುಂದಕ್ಕೆ ರಾಜ್ಯಾಧ್ಯಕ್ಷರಾದಂತಹ ಅತಾವುಲ್ಲಾ ಜೋಕಟ್ಟ ಸರ್, ಮುಂದಕ್ಕೆ ಅತಿಥಿ ಭಾಷಣಕ್ಕಾಗಿ ಉಪಾಧ್ಯಕ್ಷ ತಮ್ಮನ್ನು ಆತ್ಮೀಯವಾಗಿ ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ರಾಜ್ಯದ ಹೊಸ ಸಮಿತಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಮಂಗಳೂರು ಜಿಲ್ಲಾ ಸಮಿತಿಯ ಅಧ್ಯಕ್ಷರಂತ ರಹೀಮ್ ಅವರೇ, ರಾಜ್ಯದ ಅಧ್ಯಕ್ಷರು ಆಗಿರುವಂಥ ಅತಾವುಲ್ಲಾ ಜೋಕಟ್ಟ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನಾಯಕರುಗಳೇ, ಕಳೆದ
4 ವರ್ಷದ ಮುಂಚೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಇದೇ ಸ್ಥಾನದಲ್ಲಿ ಅಧ್ಯಕ್ಷರು ಇದ್ದರು. ಅಂದರೆ ಜಿಲ್ಲಾ ಒಂದು ಸಮಿತಿಯಲ್ಲಿ ಅಧ್ಯಕ್ಷರಾಗಿ, ಜಿಲ್ಲಾ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ನಾನು ಇದ್ದು, ಇವತ್ತು ರಾಜ್ಯದಲ್ಲಿ ನೀವೆಲ್ಲರೂ ನಮ್ಮನ್ನು ಆರಿಸಿ ಕಳಿಸಿದ್ದೀರ. ಸಂತೋಷ ಆಗುತ್ತೆ. ನಮಗೂ ಅವ್ರಿಗೂ ಏನೋ ಒಂದು ಸಂಬಂಧ ಇದೆ ಅಂತೇಳ್ಬಿಟ್ಟು ಅನ್ನಿಸ್ತಾ ಇದೆ. ಏನೋ ದೇಶಕ್ಕೋಸ್ಕರ ದುಡಿಯುವ ವರ್ಗದ ಕೈಗಳಿಗೋಸ್ಕರ ಏನೋ ನಾವು ಮಾಡಬೇಕು ಅಂತಬಿಟ್ಟು ದೇವರ ಚಿತ್ತ ಇದೆ ಅಂತಬಿಟ್ಟು ನಾವು ಭಾವಿಸಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಅಭಿನಂದನಾ ಕಾರ್ಯಕ್ರಮ ನೀವು ಇಟ್ಟಿದ್ದೀರಾ, ಭಾಳ ಸಂತೋಷ ಆಗುತ್ತೆ. ಈ ಟ್ರೇಡ್ ಯೂನಿಯನ್ ದುಡಿಯುವ ವರ್ಗದ ಕೈಗಳು, ಜನಗಳು, ನಾವು ಆ ವಿಚಾರವಾಗಿ ಪ್ರಸ್ತಾಪ ಮಾಡೋದಾದರೆ ಒಂದು ಸರ್ಕಾರವನ್ನು ಕಟ್ಬೋದು, ಒಂದು ಸರ್ಕಾರವನ್ನು ಬೀಳಿಸೋಕ್ಕೂ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇದೆ. ಒಂದು ಪಕ್ಷದಲ್ಲಿ ಕೇವಲ ಆ ಪಕ್ಷದ ಕಾರ್ಯಕರ್ತರಿರ್ತಾರೆ, ಆದರೆ ಈ ಟ್ರೇಡ್ ಯೂನಿಯನಲ್ಲಿ ಅಧ್ಯಕ್ಷರು ಹೇಳಿದಂಗೆ 40ಕ್ಕಿಂತಲೂ ಹೆಚ್ಚು ಟ್ರೇಡ್ ಯೂನಿಯನ್ನ ಟ್ರೇಡ್ನ ಒಂದು ವರ್ಗದವರು ಇರ್ತಾರೆ ಎಂಬುದಾಗಿ ನಾವು ಈಗಾಗಲೇ ಅವರ ಬಾಯಿಂದ ಕೇಳ್ಪಟ್ಟು ನಮಗೆ ತಿಳಿದಿದೆ. ಅನೇಕ ರೈತರಾಗಲಿ, ಕಾರ್ಮಿಕರಾಗಲಿ, ಕಟ್ಟಡ ಕಾರ್ಮಿಕರಾಗಲಿ, ಪ್ರತಿಯೊಂದು ಪ್ರೈವೇಟ್ ಒಂದು ಕಾರ್ಖಾನೆಗಳಲ್ಲಾಗಲಿ, ಸಂಸ್ಥೆಗಳಲ್ಲಾಗಲಿ, ಅಲ್ಲೂ ಕೆಲಸ ಮಾಡೋರು ಪ್ರತಿಯೊಬ್ಬರು ಕಾರ್ಮಿಕರೇ. ವೈಟ್ ಕಾಲರ್ ಅಂತ ಬರುತ್ತೆ. ಆ ವೈಟ್ ಕಾಲರ್ ಅಂದರೆ ದೊಡ್ಡ ದೊಡ್ಡ ಸರ್ಕಾರದ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಅದು ವೈಟ್ ಕಾಲರ್ನ ಒಂದು ಅವರಿಗೆ ಯೂನಿಯನ್ ಇರುತ್ತೆ. ನಮಗೆ ಹಾಗೆಲ್ಲ ಈ 40 ಒಂದು ಟ್ರೇಡ್ ಯೂನಿಯನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ಅಲ್ಲಿ ಆದರೆ ಅವರಿಗೆ ಸರ್ಕಾರದ ಒಂದು ಸವಲತ್ತು ಇರುತ್ತೆ, ನಮಗೆ ಅದೆಲ್ಲ ಇರೋದಿಲ್ಲ. ಆದರೆ ನಾವು ಒಗ್ಗಟ್ಟಾಗಿ ಹೋಗೋದಾದರೆ ಏಕತಮೇ ಬಲ್ ಹೇ, ನಾವು ಒಟ್ಟಾಗಿ ಸೇರೋದಾದರೆ ಖಂಡಿತವಾಗಿಯೂ ಯಾರನ್ನು ಬೇಕಾದರೂ ಕೇಳ್ಬೋದು, ಯಾರನ್ನು ಬೇಕಾದರೂ ಅಲುಗಾಡಿಸ್ಬೋದು, ಯಾವ ಅಧಿಕಾರಿಯನ್ನು ಬೇಕಾದರೂ ನಾವು ಒಂದು ಪ್ರಶ್ನೆ ಮಾಡುವಂಥ ಕೆಪಾಸಿಟಿ ನಮಗೆ ಖಂಡಿತವಾಗಿ ಇರುತ್ತೆ. ಈ ಪಕ್ಷಕ್ಕಿಂತಲೂ ಟ್ರೇಡ್ ಯೂನಿಯನ್ನಲ್ಲಿ ಇರುವಂಥದ್ದು ಬಹಳ ವಿಶೇಷ ನನಗೆ ಅನಿಸ್ತಾ ಇದೆ. ನಾನು ಪಕ್ಷದಲ್ಲಿ ಇದ್ದುಬಿಟ್ಟು ಅದಕ್ಕಿಂತಲೂ ನನಗೆ ಬಹಳ ಒಂದು ಇಂಟ್ರೆಸ್ಟ್ ಬರುವಂಥ ಒಂದು ವಿಚಾರ ಅಂದರೆ ಈ ಒಂದು ಯೂನಿಯನಲ್ಲಿ. ಯಾಕಂದರೆ ನಾನು ಒಂದು ರೈತ ಸಂಘದಲ್ಲಿ ಬಹಳ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, ಈಗಲೂ ಇದ್ದೀನಿ. ಹಾಗಿರುವಾಗ ಟ್ರೇಡ್ ಯೂನಿಯನ್ ಸಂಘಟನೆ ಅಂತ ಹೇಳುವಂಥದ್ದು ಬಹಳ ಗಟ್ಟಿಯಾಗಿ ನೆಲೆ ನಿಲ್ಲಕ್ಕಾಗತ್ತೆ ನಾವು ಎಲ್ಲರೂ ಒಂದೇ ರೀತಿಯಲ್ಲಿ ಹೋಗೋದಾದರೆ. ಹಾಗಿರುವಾಗ ನಿಮ್ಮ ಸಹಕಾರ ನಮಗೆ ಬೇಕು. ಈಗಾಗಲೇ ನಾವು ಜಿಲ್ಲೆಯಲ್ಲಿದ್ದವರು ರಾಜ್ಯದಲ್ಲಿ ತೊಗೊಂಡೋಗಿದ್ದೀರ. ನಮಗೆ ಯಾವ ಕೆಪಾಸಿಟಿ ಇದೆ ಅಂತಬಿಟ್ಟು ನೀವು ತಿಳ್ಕೊಂಡು ನಮ್ಮನ್ನು ತೊಗೊಂಡೋಗಿದ್ದೀರ ಗೊತ್ತಿಲ್ಲ. ಆದರೂ ದೇವರು ನಡೆಸ್ತಾನೆ, ದೇವರು ದೊಡ್ಡವನು, ದೇವರು ನಮಗೆ ದಾರಿ ತೋರಿಸ್ತಾನೆ, ಮಾರ್ಗ ತೆರೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ಸಾಗ್ತಾ ಇದ್ದೇವೆ. ನಾನು ನಿಮ್ಮ ಹಾಗೆ ಬಹಳ ಹಾರ್ಡ್ ವರ್ಕರ್, ಕೃಷಿ ಕಾರ್ಯಗಳನ್ನು ಮಾಡ್ತಾ ಯಾರಾದರೂ ಬಂದು ಒಂದು ಸಹಾಯ ಕೇಳಿದರೆ ಫಿನಾನ್ಷಿಯಲಿ ಅಲ್ಲ, ಏನಾದರೂ ಡಾಕ್ಯುಮೆಂಟ್ಸ್ಗಳು ಆಗಿಲ್ಲ, ಒಂದು ಪೊಲೀಸ್ ಸ್ಟೇಷನಲ್ಲೋ ಅಲ್ಲ ತಾಲೂಕು ಆಫೀಸಲ್ಲೋ ಇನ್ನು ಗ್ರಾಮ ಪಂಚಾಯತಲ್ಲೋ ಎಲ್ಲಿ ಆದರೂ ಅಲ್ಲಿ ಹೋಗೋದು ಕಾರ್ಮಿಕರು ಬಿಟ್ಟರೆ ಬೇರೆ ಯಾರೂ ಹೋಗೋದಿಲ್ಲ. ಅವರು ಎಲ್ಲಾದರೂ ಬಂದರೆ ಅವರಿಗೆ ಸಹಾಯ ಮಾಡುವಂಥ ಒಂದು ಹೃದಯ ನನ್ನಲ್ಲಿ ಇದೆ. ಅದು ಮುಂದಕ್ಕೂ ನನಗೆ ಈ ದೇಶಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ ಉಪಯೋಗವಾಗಲಿ ಅಂತೇಳ್ಬಿಟ್ಟು ನೀವು ಪ್ರಾರ್ಥನೆ ಮಾಡಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗಿರುವ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡೋಣ, ಮುಂದಕ್ಕೆ ಸಾಗೋಣ. ನಿಮ್ಮ ಈ ಅಭಿನಂದನಾ ಕಾರ್ಯಕ್ರಮ ನೀವು ಇಟ್ಕೊಂಡಿದ್ದೀರಾ. ನಿಮಗೆ ದೇವರು ಆಯುರ, ಆರೋಗ್ಯ, ಸುಖ, ಸಂತೋಷ, ದೀರ್ಘ ಆಯುಷು ಕೊಡಲಿ. ದುಡಿಯುವ ವರ್ಗದ ಕೈಗಳಿಗೆ ನೀವು ಗಟ್ಟಿಯಾಗಿ ನಿಲ್ಲುವಂಥ ಜನರಾಗಿ, ಒಂದು ಬಂಡೆಯಾಗಿ ನಿಲ್ಲುವಂಥ ಶಕ್ತಿ ದೇವರು ಕೊಡಲಿ ಎಂಬುದಾಗಿ ಈ ಸಮಯದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಪದ ಹಾಡ್ತಾ ಇದ್ದೀನಿ. ಯಾರೂ ಇರಿಟೇಟ್ ಆಗೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವಿರೋದೆ ನಿಮಗಾಗಿ, ನಾಡಿರೋದೆ ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ,
ನಾವಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಹಸಿ ಉಸಿರೇಕೆ. ಅರ್ಥ ಆಗುತ್ತಲ್ಲ? ಹಾಗಾದರೆ ನಾವಿರುವುದು ನಿಮಗೋಸ್ಕರ ಖಂಡಿತವಾಗಿ ಇರ್ತೀವಿ. ನೀವು ಯಾರಿಗೋಸ್ಕರ ಇರಬೇಕು ಅಂತಬಿಟ್ಟು ನೀವು ಚಿಂತೆ ಮಾಡಬೇಕಾಗಿದೆ. ಅದರಿಂದ ಆ ಚಿಂತೆಯಲ್ಲಿ ಹೋಗೋಣ, ಮುಂದಕ್ಕೆ ಗಟ್ಟಿಯಾಗಿ ನಿಲ್ಲೋಣ. ಒಂದು ದಿವಸ ದೇವರು ನಮಗೆ ಖಂಡಿತವಾಗಿ ಆ ಪ್ರತಿಫಲ ಕೊಡ್ತಾನೆ. ನಮ್ಮ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟೋಣ. ಇಂಥ ಯೂನಿಯನನ್ನು ಕಟ್ಟಿದರೆ ಮಾತ್ರ ಮುಂದಕ್ಕೆ ಹೋಗೋಕ್ಕಾಗತ್ತೆ. ದುಡಿಯೋ ವರ್ಗಗಳು ಒಂದು ಮಾಡೋಕ್ಕೆ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ STTU. ಧನ್ಯವಾದಗಳು ವಿಕ್ಟರ್ ಮಾರ್ಟಿ ಸರ್. ಮುಂದಕ್ಕೆ ಅತಿಥಿ ಭಾಷಣಕ್ಕಾಗಿ ನಮ್ಮೊಂದಿಗೆ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಾಹಿ ಬರಕಾತು. ಎಲ್ರಿಗೂ ಗುಡ್ ಈವ್ನಿಂಗ್. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ SDTU ಮಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಡೆಯುತ್ತಿರುವಂತಹ SDTU ಇದರ ನೂತನ ರಾಜ್ಯ ಸಮಿತಿ 2026-29 ಸಾಲಿನ ಈ ಒಂದು ರಾಜ್ಯ ಪದಾಧಿಕಾರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ ರಾಜ್ಯ ನಾಯಕರುಗಳಿಗೆ ನೀವು ಏರ್ಪಡಿಸಿದಂತಹ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು, ಅದೇ ರೀತಿ ಆತ್ಮೀಯರಾದ ಅಬ್ದುಲ್ ರಹಿಮಾನ್ ಬೋಳಿಯರವರೇ, ಅದೇ ರೀತಿ SDTU ಕರ್ನಾಟಕ ರಾಜ್ಯದ ನೂತನ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹುಟ್ಟು ಹೋರಾಟಗಾರ, ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರಾದ ಅತೋಲಾ ಜೋಕಟ್ಟೆಯವರೇ, ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರು, ರೈತ ಹೋರಾಟಗಾರರು ಆದಂತಹ ವಿಕ್ಟರ್ ಮಾರ್ಟಿ ಸರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ SDTU ಕರ್ನಾಟಕ ರಾಜ್ಯ ಸಮಿತಿಯ ಅಬುಬಕರ್ ಮದ್ದ, ಖಾದರ್ ಪರಂಗಿಪೇಟೆ, ಹನೀಫ್ ಮೂಳೂರು, ಅಬ್ದುಲ್ ಹಮೀದ್ ಸಾಲ್ಮಾರ, ಇನ್ನೊಬ್ಬರು ಇದ್ದಾರೆ, ಕಾರಣಾಂತರಗಳಿಂದ ಇವತ್ತು ಬರಲಿಕ್ಕಾಗಲಿಲ್ಲ, ಆನಂದ ಮಿತ್ತಬೈಲ್, ದಲಿತ ನಾಯಕರು. ಸ್ವಲ್ಪ ಏನೋ ಅವರ ಸಮಸ್ಯೆ ಇದೆ, ಅವರು ಹೇಳಿದ್ದಾರೆ ಇವತ್ತು ಬರಲಿಕ್ಕೆ ಆಗ್ತಾಯಿಲ್ಲ ಅಂತ. ಇನ್ನೊಂದು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಸೇರಿಕೊಳ್ಳುವ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ SDTU ಮಂಗಳೂರು ನಗರ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿ ಸದಸ್ಯರು, ಅದೇ ರೀತಿ ವಿವಿಧ ಘಟಕಗಳ ಎಲ್ಲ ನಾಯಕರೇ, ಇವತ್ತು ನಾವು ಈ ಒಂದು SDTU ಮಂಗಳೂರು ನಗರ ಜಿಲ್ಲೆಯ ಈ ಒಂದು ಕಾರ್ಯಕ್ರಮ ಪಕ್ಷದ ಒಂದು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವೊಂದು ಕನಸು ಕಾಣಬೇಕು. ಆ ಕನಸಿಗೆ ಹೆಚ್ಚು ಲಾಂಗ್ ಟರ್ಮ್ ಇಲ್ಲ. ಒಂದು 3 ತಿಂಗಳು ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ನೀವೆಲ್ಲ ನಾಯಕರು, ನಿಮಗೆ ಸಾಧ್ಯ ಉಂಟಾ ಹೇಳಬೇಕು. ಯಾಕೆಂದರೆ ನಮಗೆ 500 ಮಂದಿ ಹೊಸ ಮೆಂಬರ್ಗಳನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಸಮಿತಿಯಿಂದ ಹೊಸ ಜಿಲ್ಲಾ ಕಚೇರಿಗೆ ಅನುಮತಿ ಸಿಗ್ತದೆ. ನೀವೆಲ್ಲ ಮಾಡ್ತೀರಾ? ರೆಡಿ ಇದ್ದೀರಾ? ಎಸ್. 3 ತಿಂಗಳ ಅವಕಾಶ. ನೀವು ಮನಸ್ಸು ಮಾಡಿದರೆ 3 ತಿಂಗಳಲ್ಲಿ 500 ಮಂದಿ ಅಲ್ಲ, ನಿಮಗೆ 1000 ಮಂದಿ ಮಾಡ್ಬೋದು. ನಿಮ್ಮ ಜಿಲ್ಲಾಧ್ಯಕ್ಷರು ನನಗೆ ಮೊದಲಿಗೆ ಹೇಳಿದ್ದಾರೆ, ನಾವು 1 ತಿಂಗಳಲ್ಲಿ ಮಾಡ್ತೇವೆ ಸರ್. ಅರ್ಥ ಆಯ್ತಾ? ಯಾಕೆಂದರೆ ಇಲ್ಲಿ ನಮಗೆ ಮಂಗಳೂರು ಅಂತ ಹೇಳುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೊಡ್ಡ ಹೆಬ್ಬ, ಇದು ಏನು ಸೆಂಟರ್ ಇದು ಅಲ್ವಾ. ಇಲ್ಲಿ DC ಆಫೀಸ್ ಇದೆ, ಅದೇ ರೀತಿ SP ಆಫೀಸ್ ಇದೆ, ಕಮಿಷನರ್ ಆಫೀಸ್ ಇದೆ, ಎಲ್ಲ ಇದೆ ಇಲ್ಲಿ. ನಮ್ಮ ಮಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು, ನಗರ ಜಿಲ್ಲೆ ಇರ್ಬೋದು, ಇನ್ನು ಉಡುಪಿ ಭಾಗಕ್ಕೂ ಯಾವುದೇ ಒಂದು ವಿಷಯಗಳಿಗೆ ಇಲ್ಲಿ ಹೆಚ್ಚು ಕೇಂದ್ರೀಕೃತ. ಬಜ್ಪೆ ಏರ್ಪೋರ್ಟ್ ಇದೆ, ಮ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ಇದೆ. ಸೊ ಅದಕ್ಕೆ SDTU ಒಂದು ಜಿಲ್ಲಾ ಕಚೇರಿ ಇಲ್ಲಿ ಇದ್ದು, ಅಲ್ಲಿ ನಮ್ಮ ಜಿಲ್ಲೆಯ ಆ ಕಚೇರಿಯಲ್ಲಿ SDTU ಬಾವುಟ ಯಾವಾಗಲೂ ಹಾರಾಡ್ತಾ ಇರಬೇಕು. ಅಲ್ಲಿ ನಿರಂತರ ಕಾರ್ಯಚಟುವಟಿಕೆ ಆಗ್ತಾ ಇರಬೇಕು. ನಮ್ಮ ಜಿಲ್ಲಾ ನಾಯಕರು, ರಾಜ್ಯ ನಾಯಕರು ಬರ್ತಾ ಇರಬೇಕು, ಅಲ್ಲಿ ಆ್ಯಕ್ಟಿವಿಟಿ ಆಗ್ತಾ ಇರಬೇಕು. ಇದು 3 ತಿಂಗಳು ಟಾರ್ಗೆಟ್ ನಿಮಗೆ ಹೇಳಿದ್ದು. ಇನ್ನೊಂದು 6 ತಿಂಗಳ ಒಳಗೆ ಇನ್ನೊಂದು ಆಗಬೇಕು. ಏನಂತ ಹೇಳಿದರೆ ಅಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಂಪ್ಯೂಟರ್, ಒಂದು ಪ್ರಿಂಟರ್, ಒಂದು ಫುಲ್ ಟೈಮರ್ ಸ್ಟಾಫ್ ಇಡುವಂಥ ಒಂದು ಕೆಪಾಸಿಟಿ ಮೇಲೆ ಬರಬೇಕು. ಉಂಟಾ ಇಲ್ವಾ? ನೀವು ಮನಸ್ಸು ಮಾಡಿದರೆ ಖಂಡಿತ ನಿಮಗೆ ಸಾಧ್ಯ ಇದೆ. ಯಾಕೆಂದರೆ ದೊಡ್ಡ ವಿಷಯ ಏನಲ್ಲ. 1000 ಕ್ರಾಸ್ ಆದರೆ ನಮಗೆ ಇಲ್ಲಾದರೂ ಅಲ್ಲಿ ಒಂದು ಸ್ಟಾಫ್ ಬೇಕೇ ಬೇಕು. ಯಾಕೆಂದರೆ ಕಟ್ಟಡ ಕಾರ್ಮಿಕರ ಒಂದು ಕಾರ್ಡಿಗೆ ನಿಮ್ಗೆ ಗೊತ್ತಿರಲಿ, ನಾನು ಅವರ ಹೆಸರು ಹೇಳೋದಿಲ್ಲ, ನಾವು ಬಿಟ್ಟು ಇನ್ನಿತರ ಕಾರ್ಮಿಕ ಸಂಘಟನೆಯವರು, ಒಂದು ಕಾರ್ಮಿಕ ಸಂಘಟನೆ ಒಂದು ಕೇಳಿದೆ ನಾನು, ಕಟ್ಟಡ ಕಾರ್ಮಿಕರಿಗೆ ನೀವೆಷ್ಟು ತೆಗಿ, ಅವರೆಲ್ಲ ಅಲ್ಲಿ ಕಾರ್ಡ್ ಮಾಡಿಸಲಿಕ್ಕೆ ಹೋದ ಒಬ್ಬ ಮಹಿಳೆಯಲ್ಲಿ ಕೇಳಿದೆ, ನನ್ನ ಸ್ನೇಹಿತರ ಪತ್ನಿಯವರು. ಆಗ 500 ರೂಪಾಯಿ ತೊಗೊಳ್ತಾರೆ. ಎಷ್ಟು ರೂಪಾಯಿ? 1 ವರ್ಷಕ್ಕೆ
ಯೂನಿಯನ್ನ ಮೆಂಬರ್ಶಿಪ್ಗೆ 500 ಕೊಡಬೇಕು. ಯೂನಿಯನ್ ಮೆಂಬರ್ಶಿಪ್ಗೆ 500 ಕೊಟ್ಟರೆ ಅವ್ರೇನು ಮಾಡ್ತಾರೆ, ಕಟ್ಟಡ ಕಾರ್ಮಿಕರದ್ದು ಕಾರ್ಡ್ ಮಾಡಿ ಕೊಡ್ತಾರೆ. 1 ವರ್ಷ ಕಳೆದ ನಂತರ ಪುನಃ ಅದನ್ನು ರಿನ್ಯೂವಲ್ ಮಾಡಬೇಕು. ಆಗ ಪುನಃ ಏನು ಮಾಡಬೇಕು, ಪುನಃ 500 ಕೊಡಬೇಕು. ಅರ್ಥ ಆಯ್ತಾ? ಇನ್ನೊಂದು ಸಂಘಟನೆ ಇದೆ, ಅವರು 300 ರೂಪಾಯಿ ತಗೊಳ್ತಾ ಇದ್ದಾರೆ. ಎಷ್ಟು ರೂಪಾಯಿ? 300 ರೂಪಾಯಿ. ಈಗ ನಾವು ಎಷ್ಟು ತಗೊಳ್ಬೇಕು? ನಾವು ನೋಡಿ, ನಮಗೆ ಈಗ ನಾವಾಗಿ ಸ್ವಂತಿಕೆಯಲ್ಲಿ ತೀರ್ಮಾನ ಮಾಡಲಿಕ್ಕಿಲ್ಲ. ನಮ್ಮ SDTU ಕರ್ನಾಟಕ ರಾಜ್ಯ ಸಮಿತಿ ತೀರ್ಮಾನ ಮಾಡಿದ್ದು ವರ್ಷಕ್ಕೆ ನಾವು 150 ಮಾತು ತಗೊಳ್ಳಿಕ್ಕೆ. ಎಷ್ಟು? 150. ಅದು ನಿಮ್ಮ ಪ್ರಥಮ ವರ್ಷ ನೀವು 150 ತಗೊಂಡು ಅವರಿಗೆ ಕಾರ್ಡ್ ಪ್ರಿಂಟ್ ಮಾಡಿಕೊಡ್ತೀರಿ. ಅವರಿಂದ ನೀವು ಆಧಾರ್ ಕಾರ್ಡ್ ತಗೊಳ್ತೀರಿ, ಅವರಿಂದ ಈಗ ಚಾಲಕರಾದ ಅವರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ತೀರಿ, ಇನ್ನಿತರ ಬೇರೆ ಡಾಕ್ಯುಮೆಂಟ್ಸ್ ತಗೊಂಡು ಅವರ ಒಂದು ಪಾಸ್ಪೋರ್ಟ್ ಸೈಜ್ 2 ಫೋಟೋ ತೆಗೆದು ಅವರಿಗೆ SDTU ಮೆಂಬರ್ಶಿಪ್ ಮಾಡಿ ಕೊಡ್ತೀರಿ. ನಾವು ಅಷ್ಟೇ ತಗೊಂಡ್ರೆ ಸಾಕು. ಒಂದು ವೇಳೆ ನಮ್ಮ ಕಾರ್ಯ ಸ್ವಲ್ಪ ಕಟ್ಟಡ ಕಾರ್ಮಿಕರದ್ದು ಮೊದಲಿನ ಹಾಗೆಲ್ಲ ಸ್ವಲ್ಪ ಕಷ್ಟ ಉಂಟು. ಅದು ಕಷ್ಟ ಮಾಡಿದ್ದು ನಮ್ಮವರಂದರೆ ಎಲ್ಲ ಬಂತು. ನೀವು ಹಾಗೆ SDTU ಅಂತ ಭಾವಿಸಬೇಡಿ. ಯಾಕೆಂದರೆ ಈ ಕಟ್ಟಡ ಕಾರ್ಮಿಕ ಸರ್ಕಾರ ಒಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟದ್ದು. ಈಗ ಎಲ್ಲಿ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾವ ಅವಕಾಶ ಸರ್ಕಾರ ಕೊಡಲಿ ಅದನ್ನು ಯೂಸ್ಗಿಂತ ಜಾಸ್ತಿ ಏನು ಮಾಡೋದು, ಮಿಸ್ಯೂಸ್ ಮಾಡೋದು ಅಲ್ವಾ ವಿಠಲ್ ಸರ್? ನಾವು ಯೂಸ್ ಮಾಡಬೇಕು, ಉಪಯೋಗ ಮಾಡಬೇಕು. ಅದು ಮಿಸ್ಯೂಸ್ ಆದಾಗ ಏನಾಯಿತು, ಯಾರಿಗೆ ಯೂಸ್ ಆಗಬೇಕು ಅವರಿಗೆ ತೊಂದರೆ ಆಗ್ತಾ ಉಂಟು ಇವಾಗ. ಯಾಕೆಂದರೆ ಎಲ್ರಿಗೂ ಈಗ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಎಲ್ಲ ಸರ್ಕಾರಕ್ಕೆ ಈಗ ಡೌಟ್ ಆಗಿದೆ. ಯಾಕೆಂದರೆ ಈ ಕಟ್ಟಡ ಕಾರ್ಮಿಕರು ಅಂತ ಹೇಳಿದರೆ ಸ್ವಂತ ಬಿಸ್ನೆಸ್ ಮಾಡುವವನು, ಅವನಿಗೆ ಲಕ್ಷಗಟ್ಟಲೆ ಕಮಾಯಿ ಇದೆ. ಅದೇ ರೀತಿ ಏನೆಲ್ಲ ಇದುಂಟು, ಅವನು ಕಟ್ಟಡ ಕಾರ್ಮಿಕನಲ್ಲ, ಯಾವುದೋ ಕೆಲಸ ಮಾಡೋದು, ಅವನಿಗೆ ಕಟ್ಟಡ ಕಾರ್ಮಿಕ ಕಾರ್ಡು. ಈಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಸ್ಟ್ರಿಕ್ಟ್ ಅಂತ ಹೇಳಿ ಏನು ಹೆದರಿಕೆ ಏನಿಲ್ಲ. ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ನೀವು ಸಬ್ಮಿಟ್ ಮಾಡಿದರೆ ಯಾರಿಗೂ ಮಾಡ್ಬೋದು. ನಾನು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಮೊದಲು ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷನಾಗಿದ್ದೆ. ಆಗ ನಮ್ಮ BC ರೋಡ್ನಲ್ಲಿ ಕಾರ್ಮಿಕರ ಕಚೇರಿ ಇದೆ. ಅಲ್ಲಿ ಒಬ್ಬರು ಕಾರ್ಮಿಕ ಅಧಿಕಾರಿ, ಒಬ್ಬರು ಮೇಡಮ್ ಲವೀನಾ ಡಿಸೋಸ್ ಅಂತ ಹೆಸರು, ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆವು. ಅವರಲ್ಲಿ ತುಂಬ ಮಾಹಿತಿ ಎಲ್ಲ ನಾವು ಪಡ್ಕೊಂಡೆವು. ನೋಡಿ, ನಾನು ಈ ಜಿಲ್ಲಾ ಕಚೇರಿ ಯಾಕೆ ನಿಮಗೆ ಉಪಯುಕ್ತ ಅಂತ ಹೇಳಿದರೆ, ಜಿಲ್ಲಾ ಕಚೇರಿ ಮಾಡಿದ ನಂತರ ಒಂದು ನಮ್ಮದು ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ. ಇನ್ನೊಂದು, ಅದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ನಿಮ್ಮ ದಕ್ಷಿಣ ಮಂಗಳೂರು ನಗರ ಜಿಲ್ಲೆಯ ಒಂದು ಮಾಹಿತಿ ಕೇಂದ್ರ ಆಗಬೇಕು. ನಾವು ನೋಡಿ, ಇನ್ಫಾರ್ಮೇಷನ್ ಕರೆಕ್ಟಾಗಿ ನಮ್ಮ ಎಲ್ಲ ಕಾರ್ಮಿಕರಿಗೆ ಕೊಟ್ಟರೆ ಉಂಟಲ್ಲ, ನಮಗೆ ಇದೇ ಮಂಗಳೂರು ನಗರ ಜಿಲ್ಲೆಯಲ್ಲಿ ನಮಗೆ ಒಂದು ವರ್ಷದಲ್ಲಿ ನಮಗೆ ಕಡಿಮೆ ಅಂದರೆ ಒಂದು 5,000 ಮೆಂಬರ್ಶಿಪ್ ನಮಗೆ ಮಾಡ್ಬೋದು. ಅಷ್ಟು ಅವಕಾಶ ಇದೆ. ಯಾಕಂತೇಳಿದರೆ ನೀವು ಇದು ಒಮ್ಮೆಲೆ ಮಾಡೋದಿಲ್ಲ. ಯಾಕೆಂದರೆ ಇಷ್ಟು ಸರ್ಕಾರದ ಮಾಹಿತಿಗಳು ಈ ಕಾರ್ಮಿಕರಿಗೆ ಸರಿಯಾಗಿ ಕೊಟ್ಟರೆ ನಿಮಗೆ ಎಷ್ಟೆಲ್ಲ ಸವಲತ್ತು ಇದೆ, ಎಷ್ಟೆಲ್ಲ ಇನ್ಶೂರೆನ್ಸ್ ಸಿಗ್ತದೆ, ಯಾರಿಗೂ ಏನು ಸರಿಯಾಗಿ ಗೊತ್ತಿಲ್ಲ. ಮತ್ತು ಇನ್ನೊಂದು ವಿಚಾರ ಗೊತ್ತಿರಲಿ, ಇದೇ ಲವೀನಾ ಮೇಡಮ್ ನಾನು ಭೇಟಿ ಮಾಡಿದಾಗ ಇನ್ನು ಕೆಲವರು ಹೇಳ್ತಾರೆ ನಮಗೆ ಅದೆಲ್ಲ ಗೊತ್ತುಂಟು. ಯಾರು ಗೊತ್ತುಂಟು ದೊಡ್ಡ ಜನ ಆಗಲಿಕ್ಕಿಲ್ಲ. ಅವರು ಹೇಳ್ತಾರೆ, ಅವರು ಕಾರ್ಮಿಕ ಅಧಿಕಾರಿ ಲವೀನಾ ಡಿಸೋಸ ಮೇಡಮ್, ಈ ಗೌರ್ಮೆಂಟಿಂದ ಬರುವಂಥ ಸವಲತ್ತುಗಳು ವರ್ಷ ಅಪ್ಡೇಟ್ ಆಗ್ತದೆ. ಈ ವರ್ಷ ಏನು ಸವಲತ್ತಿದೆ, ಬರುವ ವರ್ಷ ಹೆಚ್ಚಾಗಲಿಕ್ಕೆ ಸಾಕು, ಕಡಿಮೆ ಆಗಲಿಕ್ಕೂ ಸಾಕು, ಅಪ್ಡೇಟ್ ಆಗ್ತದೆ. ನಾವು ಅದಕ್ಕೆ ಏನು ಮಾಡಬೇಕು, ನಿರಂತರವಾದ ಕಮ್ಯುನಿಕೇಷನ್ ಇಟ್ಕೊಳ್ಬೇಕು. ಬಹುಶಃ ಇಲ್ಲಿ ಸಹ ಕಾರ್ಮಿಕ ಅಧಿಕಾರಿಯ ಒಂದು ಕಚೇರಿ ಉಂಟಲ್ಲ ಸರ್, ರಮನ್ ಸರ್, ಇದೆ. ಅಲ್ಲಿ ನೀವು ನಿರಂತರವಾಗಿ ಅಲ್ಲಿ ವಿಸಿಟ್ ಮಾಡ್ತಾ ಇರಬೇಕು. ಇಲ್ಲಿ ಜಿಲ್ಲಾ ನಾಯಕರು ಒಂದು ತಿಂಗಳಿಗೊಮ್ಮೆ ಆದರೂ ಒಂದು ಭೇಟಿ ಮಾಡೋದು, ಅವರೊಂದು ನಿರಂತರ ಮಾತುಕತೆ ಮಾಡೋದು. ಮತ್ತು ಇನ್ನೊಂದು, ನಾವು ಅವರಿಂದ ಭೇಟಿ ಮಾಡಿದಾಗ ಒಂದು ವಿಚಾರ ಹೇಳಿದ್ದರು, ಎಲ್ಲಿ ತನಕ ಅನ್ಯಾಯ ಆಗ್ತದೆ ಅಂತ ಹೇಳಿದರೆ ನಮ್ಮ ಕಾರ್ಮಿಕರಿಗೆ, ಎಲ್ಲ ಕಡೆ ಅನ್ಯಾಯ ಬಿಡಿ, ಸರ್ಕಾರದಿಂದಲೂ ಅಧಿಕಾರಿಗಳಿಂದಲೂ, ಇನ್ನು ಕೊನೆಗೆ ಹೇಳಲಿಕ್ಕೆ ಬೇಸರ ಆಗ್ತದೆ, ಸೈಬರ್ ಸೆಂಟರ್ಗಳಿಂದಲೂ ಏನಾಗ್ತದೆ ಈ ಮೇಡಮ್ ಹೇಳೋದು, ಅಲ್ಲಿಗೆ ಸೈಬರ್ಗೆ ಹೋಗ್ತಾರಂತೆ ಇದು ಕಟ್ಟಡ ಕಾರ್ಮಿಕರ ಇದು ಮೆಂಬರ್ಶಿಪ್ಗೆ. ಈ ಸೈಬರ್ನವನಿಗೆ 100% ಗೊತ್ತುಂಟು ಇದು ರಿಜೆಕ್ಟ್ ಆಯ್ತು ಅಂತ. ಯಾಕಂದರೆ ಡಾಕ್ಯುಮೆಂಟ್ ಸರಿಯಿಲ್ಲ. ಅರ್ಥ ಆಯ್ತಾ? ಇವನಿಗೆ ಒಂದು 200 ರೂಪಾಯಿ ಸಿಗಬೇಕು. ಯಾರಿಗೆ? ಒಂದು 4 ಪೇಜ್ ಪ್ರಿಂಟ್ ಮಾಡಿ ಜೆರಾಕ್ಸ್ ಮಾಡಿ ಕೊಟ್ಟರೆ ಸಾಕು. ಒಂದು 10 ರೂಪಾಯಿ 20 ರೂಪಾಯಿ ಖರ್ಚು ಅವನಿಗೆ. ಎಷ್ಟು ಕೊಡ್ತಾನೆ? 200 ರೂಪಾಯಿ. ಈ ಎಲ್ಲ ಡಾಕ್ಯುಮೆಂಟ್ ಹಿಡ್ಕೊಂಡು ಕಾರ್ಮಿಕ ಅಧಿಕಾರಿ ಬಳಿ ಹೋದಾಗ ಎಲ್ಲ ಪಿನ್ನೆಲ್ಲ ಹಾಕಿ ಕೊಡ್ತಾನೆ. ಆಗ ಇವರೆಲ್ಲ ನೋಡ್ತಾರೆ, ಇಲ್ಲ ಇದರಲ್ಲಿ ನಿಮ್ಮ 2 ಡಾಕ್ಯುಮೆಂಟ್ಸ್ ಇಲ್ವಾ, ಅದಕ್ಕೆ ನೀವು ದಾಖಲೆ ಇಲ್ವಾ, ಇಲ್ಲ ಆ ದಾಖಲೆ ನಮ್ಮ ಹತ್ರ ಇಲ್ಲ, ಅದು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಪರಿಸ್ಥಿತಿ. ನೀವು ಎಲ್ಲಿದ್ದು ಮಾಡಿಸಿದ್ದು? ನಾವಿಂಥ ಸೈಬರಲ್ಲಿ. ಆಗ ಇವ್ರು ಹೇಳೋದು, ಈ ಮೇಡಮು ಎಷ್ಟು ಅನ್ಯಾಯ ಮಾಡ್ತಾರೆ ಸೈಬರ್ನ. ಅವರಿಗೆ ಮೊದಲು ಹೇಳ್ಬೋಯ್ತು, ಏನು ನಿಮ್ಮದು ಆಗೋದಿಲ್ಲ, ಸುಮ್ಮನೆ 200 ರೂಪಾಯಿ ಖರ್ಚು ಮಾಡಬೇಡಿ ಅಂತ. ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಒಬ್ಬರು ಸ್ಟಾಫ್ ಅಥವಾ ನಮ್ಮ ಯಾರಾದರೂ ಜಿಲ್ಲಾ ನಾಯಕರಿದ್ದರೆ ಏನು ಮಾಡ್ತಾರೆ, ಈ ಮಾಹಿತಿಯನ್ನು ಸರಿಯಾಗಿ ಅವರಿಗೆ ಕೊಡ್ತಾರೆ. ಇದು ಗೊತ್ತಿರಲಿ ನಿಮಗೆ. ಯಾಕೆಂದರೆ ಇಂತಹ ಕೆಲಸ ಕಾರ್ಯಚಟುವಟಿಕೆಗಳು ನಮ್ಮಿಂದ ಆಗಲಿ. ಮತ್ತು ಬರೀ ನಾವು ಏನು ಹೇಳ್ತೇವೆ, ಈಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು,
ಯಾಕೆಂದರೆ ನೀವು ರಾಜ್ಯ ನಾಯಕರಿಗೆ ಸ್ವಾಗತ ಮಾಡಿದ್ದೀರಿ, ಈಗ ಸನ್ಮಾನ ಮಾಡಲಿಕ್ಕೆ ಉಂಟು, ಶಾಲು ಕೊಡ್ತೀರಿ, ಮೊಮೆಂಟೋ ಕೊಡ್ತೀರಿ. ನಾವು ಏನು ದೊಡ್ಡ ಏನು ಹೇಳ್ತೇವಲ್ಲ ಬಲೂನು ಅಥವಾ ಕೊಂಬು ಅಂತ ಹೇಳ್ತೇವಲ್ಲ, ಆ ರೀತಿ ನಮಗಲ್ಲಿ ಅಹಂ ಬಂದರೆ ಸಾಧ್ಯ ಇಲ್ಲ. ಇದು ವಿಶೇಷವೇ ಗೊತ್ತಿರಲಿ. ನಾವು ಮೊನ್ನೆ ಮೇ ಒಂದರಂದು ಮೈಸೂರಿನಲ್ಲಿ ನಾನು ಸಹ ಅಲ್ಲಿ ಇದೆ ಅಂತ ಹೇಳಿದ್ದೆ. ನಮ್ಮ ಹಲವಾರು SDTO ನಾಯಕರು ಇದಕ್ಕೆ ಮೊದಲು 2-3 ವರ್ಷದಲ್ಲಿ ನಮ್ಮ ಖಾದರ್ ಪರಂಗೇಟ ಇಲ್ಲಿದ್ದಾರೆ. ಅವರ ಪಾಪ 3 ವರ್ಷದಲ್ಲಿ ಉಂಟಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಒಂದು ಪೇಷಂಟ್ ಆಗಿದ್ದುಕೊಂಡು ಅವರಿಗೆ ಡಯಾಲಿಸಿಸ್ ವಾರಕ್ಕೆ 2 ಸಲ ಆಗ್ತಾ ಇರ್ತದೆ. ಇದನ್ನು ಹಿಡಿದುಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಕರೆಕ್ಟಾಗಿ ಅವರಿಗೊಂದು ಟೀಮ್ ಸಿಗಲಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮ ಟೀಮ್ ಇದೆ ನೋಡಿ. ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಗೊತ್ತು, ಮಾತಾಡಲಿಕ್ಕಿಲ್ಲ. ಅವರಿಗೆ ನಾನಿಟ್ಟ ಹೆಸರು ಛಲ ಬೇಡದ ತ್ರಿವಿಕ್ರಮ ಅಂತಂದರೆ ಒಂದು ಕೆಲಸ ಹಿಡಿದರೆ ಅದನ್ನು ಬಿಡುವುದಿಲ್ಲ ಅವರು. ನನಗೆ ಈಗ ಮೊನ್ನೆ ಚಾರ್ಜ್ ಸಿಕ್ಕಿದೆ ಅಂತೆಲ್ಲ ನಿರಂತರ ಫೋನ್ ಇದೆ, ಅರ್ಥ ಆಯ್ತಾ? ಯಾರನ್ನು ನಿದ್ದೆ ಮಾಡಲಿಕ್ಕೆ ಬಿಡುದಿಲ್ಲ ಅವರು. ಉಪಾಧ್ಯಕ್ಷರು ನಿಮಗೆ ಹೇಗೆ ಗೊತ್ತಿದೆ, ಅವರು ಕೃಷಿಕರು ಮತ್ತು ರೈತ ಹೋರಾಟಗಾರರು. ಅವರು ಹಸಿರು ಶಾಲು ಭುಜದಲ್ಲಿದೆ. ಯಾವಾಗ ಈಗ ನಾನು ಫೋನ್ ಮಾಡಿದಾಗ, ಇಲ್ಲಿ ಸರ್ ನಾನು DC ಆಫೀಸಿನಲ್ಲಿದ್ದೇನೆ ಅಂತ, ಅರ್ಥ ಆಯ್ತಾ? ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ. ಮೊನ್ನೆ ಮೈಸೂರಿಗೆ ಬಂದಿದ್ದರು, ಅಲ್ಲಿಂದ ನಾವು ಬೆಂಗಳೂರಿಗೆ ನಾವು ಕೇಳಿದೆ, ಎಲ್ಲಿ ಸರ್, ನನಗೆ ನಾಳೆ ವಿಧಾನಸೌಧ ಭೇಟಿ ಮಾಡಲಿಕ್ಕೆ ಉಂಟಂತ. ಈ ರೀತಿಯಾಗಿ ನಿರಂತರ ಒಂದು ಆ್ಯಕ್ಟಿವ್ ಇರುವಂತಹ ನಾಯಕರು. ಅದೇ ರೀತಿ ನಮ್ಮ ಅಬೂಬಕರ್ ಮದ್ದ, ನಿಮಗೆಲ್ಲ ಗೊತ್ತಿದೆ, ಲೀಗಲ್ ಅವರಿಗೆ ಹೆಸರು ಮಾತ್ರ ಅಬೂಬಕರ್ ಮದ್ದ ಅಂತ. ಅಡ್ವೊಕೇಟ್ ಆಗಲಿಲ್ಲ, ಆದರೂ ನಾವು ಹೇಳೋದು ಅಡ್ವೊಕೇಟ್ ಅಬೂಬಕರ್ ಮದ್ದ ಅಂತ. ಯಾಕೆಂದರೆ ನಮ್ಮ SDTO ಕಾರ್ಮಿಕ ವಿಭಾಗದಲ್ಲಿ ಎಲ್ಲಿಯಾದರೂ ಕಾನೂನು ತೊಡಕಿದ್ರೆ ಕೋರ್ಟಿಗೆ ಸ್ಟೇಷನ್ಗೆ ಏನಿದ್ರು ನಮಗೆ ಏನು ಮಾಡ್ಬೋದು. ಹಾಗಂತೇಳಿ ನಾಳೆ ಫೋನ್ ಮಾಡಲಿಕ್ಕೆ ಭಯ ಮಾಡಬೇಡಿ, ನಾವು ಜಿಲ್ಲೆಯಲ್ಲಿ ಸಹ ಒಬ್ಬ ಇನ್ಚಾರ್ಜ್ ಮಾಡ್ತೇವೆ. ಆ ರೀತಿ ಅದರಿಂದ ಈ ರೀತಿಯಾಗಿ ನಮ್ಮ ಖಾದರ್ ಪರಂಗೇಟ ಹಾಗೆ ಅವರು ಹೇಳಿದರು, ನಾನು 3 ವರ್ಷ ಕೆಲಸ ಮಾಡಿದೆ, ಈ ವರ್ಷ ನಾನು ಬಿಟ್ಟು ಬಿಡಿ ಮಾರ, ಸ್ವಲ್ಪ ಎಷ್ಟು ಕೊಡಿ ಅಂತ. ಹಾಗೆ ನಾವು ಅವ್ರು ಹೇಳಿದೆ, ನೀವು ಹಳೆ ಬರಲ್ಲ, ಸ್ವಲ್ಪ ನಮಗೆ ದಾರಿ ಮಾಡಿ ಕೊಡಿ, ಮತ್ತೆ ನಿಮಗೆ ಫ್ರೀ ಮಾಡುವಂತ. ಅದರಿಂದ ಅವರು ನೋಡಿ ಆ ಒಂದು ಪೇಷಂಟ್ ಆಗಿಕೊಂಡು ನಮಗೆ ಕೆಲಸ ಮಾಡ್ತಿದ್ದಾರೆ. ಸೃಷ್ಟಿಕರ್ತವನ್ನು ಸ್ವೀಕರಿಸಲಿ. ಇಲ್ಲಿ ಅಬ್ದುಲ್ ಹಮೀದ್ ಸಾಲ್ಮಾರ್ ಅಂತ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಹಲವಾರು SDP, ಅದೇ ರೀತಿ ಅದಕ್ಕೆ ಮೊದಲು BSPಯಲ್ಲಿ ಹಲವಾರು ಅಂದರೆ ರಾಜಕೀಯ ಮತ್ತು ಚುನಾವಣೆಯಲ್ಲಿ ಪಳಗಿದವರು, ಅರ್ಥ ಆಯ್ತಲ್ಲ? ಅದೇ ರೀತಿ ಎಲ್ಲ ಸಾಮಾಜಿಕ ಸೇವೆಯಲ್ಲಿ ಸಹ ಅಷ್ಟೇ ಒಳ್ಳೆ ಕೆಲಸ ಕಾರ್ಯ ಮಾಡಿದವರು. ಹನೀಫ್ ಮೂಳು ಇದ್ದಾರೆ, ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ ಸಂಘಟನೆ ಮಾಡಿದವರು. ಈ ರೀತಿಯ ಒಂದು ಉತ್ತಮವಾದ ಅದೇ ರೀತಿಯ ತಂಡ ನಮ್ಮಲ್ಲಿದೆ. ನಿಮ್ಮ ಜಿಲ್ಲಾ ನಗರ ಜಿಲ್ಲೆಯ ಒಂದು ನಾಯಕರಾಗಿ ನಾನು ನೋಡ್ತಾ ಇದ್ದೇನೆ, ನೀವು ಸಣ್ಣ ಅವಧಿಯಲ್ಲಿ ತುಂಬ ಸಾಧನೆ ಮಾಡಿದ್ದೀರಿ. ಒಂದು ಮೊನ್ನೆ ಇಲ್ಲಿ ನಮ್ಮ ಧಕ್ಕೆಯಲ್ಲಿ ಒಂದು ಸಮಸ್ಯೆ ಇತ್ತು, ಅದೊಂದು ರಾಜ್ಯ ವ್ಯಾಪ್ತಿ ದೊಡ್ಡ ಒಂದು ನ್ಯೂಸ್ ಆಗಿತ್ತು. ಆ ಒಂದು ಕೆಲಸ ಕಾರ್ಯ ನೀವು ಮಾಡಿದ್ದೀರಿ. ಆದ್ದರಿಂದ ಇನ್ನೂ ನಿಮ್ಮಲ್ಲಿ ಹಲವಾರು ಪ್ರತಿಭೆಗಳಿವೆ, ಅವಕಾಶಗಳಿವೆ. ನಿಮಗೆ ಎಲ್ರಿಗೂ ಶುಭವಾಗಲಿ. ಅದರೊಂದಿಗೆ ಈ ಒಂದು ರಾಜ್ಯ ನಾಯಕರಿಗೆ ನೀವು ಅಭಿನಂದನೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಮುಕ್ತ ಹೃದಯದಿಂದ ನಿಮಗೆ ಥ್ಯಾಂಕ್ಸ್. ನಿಮಗೆ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ SDTO. ಮುಂದಕ್ಕೆ ಅತಿಥಿಗಳ ಸನ್ಮಾನ ಕಾರ್ಯಕ್ರಮಕ್ಕೆ ಮೊದಲಾಗಿ ನಮ್ಮೊಂದಿಗೆ ಮತ್ತೋರ್ವ ಅತಿಥಿಗಳಾದಂತಹ ಹನೀಫ್ ಮೂಲೂರ್ ಸರ್ ತಮ್ಮನ್ನು ಒಂದೆರಡು ಹಿತನುಡಿಗಾಗಿ ಪೋಡಿಯಂಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಈ ಒಂದು ಮಂಗಳೂರು ಜಿಲ್ಲಾ ಸಮಿತಿ ಇವತ್ತು ಆಯೋಜಿಸಿರುವಂಥ ಈ ಒಂದು ನೂತನವಾಗಿ ರಾಜ್ಯ ಸಮಿತಿಗೆ ಆಯ್ಕೆಯಾದಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪದಾಧಿಕಾರಿಗಳಿಗೆ ಏನು ನೀವು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿಗೆ ಆಯ್ಕೆಯಾದಂಥ ವ್ಯಕ್ತಿ ಒಬ್ಬ ನಾನೇ. ಏನಾಗಿದೆ ಹೇಳಿದರೆ, ನಮಗೆ ಯಾವ ರೀತಿಯ ಜವಾಬ್ದಾರಿ ಕೊಟ್ಟಿದ್ದಾರೆ ಹೇಳಿದರೆ, ಈ 8th ಫೈಲ್ ಆದವರಿಗೆ SLCಯಲ್ಲಿ ಟ್ಯುಟೋರಿಯಲ್ಗೆ ಹಾಕ್ತಾರಲ್ಲ, ಹಾಗೆ ಆಗಿದೆ. ಆದರೂ ಕೂಡ ಒಂದು ಭರವಸೆ ಇದೆ, ಒಂದು ಕಾನ್ಫಿಡೆನ್ಸ್ ಇದೆ. ಏಕೆಂದರೆ ಇದಕ್ಕಿಂತ ಮುಂಚೆ ನಾವು ಪಕ್ಷದಲ್ಲಿರುವಾಗ ನಮಗೇನು ಅನುಭವ ಇರಲಿಲ್ಲ. ಆ ಪಕ್ಷದಲ್ಲಿ ಬಂದ ನಂತರವೇ ಕೆಲವೊಂದು ತಿಂಡಿ ತಿನಿಸುಗಳಲ್ಲಿ ನೋಡಿರ್ಬೋದು, ಒಂದು ಸಂದರ್ಭದಲ್ಲಿ ನಾವು ಯಾವುದೋ ಒಂದು ತಿಂಡಿ ತಿನ್ನುವಾಗ ನಮಗೆ ಗೊತ್ತಿರಲಿಲ್ಲ ಯಾವ ರೀತಿ ತಿನ್ನಬೇಕು. ಕೈ ತೊಳಿಲಿಕ್ಕೆ ಒಂದು ಬೌಲಲ್ಲಿ ಒಂದು ಲಿಂಬೆ ಹಾಕಿ ಕೊಡ್ತಾಯಿದ್ರು, ಕೆಲವರು ಅದನ್ನು ಕುಡಿತಾಯಿದ್ರು, ಮತ್ತೆ ಗೊತ್ತಾಯಿದ್ರು ಕೈ ತೊಳಿಲಿಕ್ಕೆ ಅಂತ. ಹಾಗಾಗಿ ಹೇಳೋದು ಇಷ್ಟೇ, ಆ್ಯಕ್ಚುಲಿ ನಮ್ಮ ಏನು ರಾಜ್ಯಾಧ್ಯಕ್ಷರನ್ನು ನೀವು ಆಯ್ಕೆ ಮಾಡಿದ್ದೀರಿ, ಅದು ಒಳ್ಳೆಯ ಒಂದು ಆಯ್ಕೆ. ಯಾವ ರೀತಿ ಅಂದರೆ, ನಾವು ಉಡುಪಿ ಜಿಲ್ಲೆಯಲ್ಲಿ ಅವರ ಅನುಭವವನ್ನು ನೋಡಿದ್ದೇವೆ. ಏಕೆಂದರೆ ಇಲ್ಲಿ ಸಲೀಂ ಜಿಗೆ ಹೇಳಿದರು ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ. ನಿದ್ದೆ ಮಾಡಲಿಕ್ಕೆ ನಿದ್ದೆ ಏನು ನಾವು ಹೇಳ್ತೇವಲ್ಲ, ಕೂತ್ಕೊಂಡು ನಿದ್ದೆ ಮಾಡಲಿಕ್ಕೂ ಬಿಡುವುದಿಲ್ಲ, ಮಲಗಿಬಿಡಿ. ಆ ರೀತಿಯ ಒಂದು ಇದ್ದಂದರೆ ನಾವು ಪುರಸಭೆಯಲ್ಲಿ ಆವತ್ತು ಚುನಾವಣೆಯಲ್ಲಿ ಗೆದ್ದು ಬರಲಿಕ್ಕೆ ಸಾಧ್ಯ ಆಯಿತು ಆವತ್ತು ಕಾಪು ಪುರಸಭೆಯಲ್ಲಿ. ಇದು ಅವರ ಏಕೆಂದರೆ ಪ್ರಯತ್ನ. ಅದೇ ಹೇಳೋದು ಕೊನೆಯದಾಗಿ, ನೀವು ಎಲ್ಲ ಸೇರಿ ಈ ರಾಜ್ಯದವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ನಮಗೆ ಒಂದು ಕಾನ್ಫಿಡೆನ್ಸ್ ಉಂಟು,
ಖಂಡಿತವಾಗಿ ನಾವು ಆ ಜವಾಬ್ದಾರಿಯನ್ನು ನಿಭಾಯಿಸ್ತೇವೆ. ಆ ನಿಭಾಯಿಸಿದ ಮಾತ್ರ ಇವತ್ತು ನೀವು ಮಾಡಿದಂಥ ಇವತ್ತು ಸನ್ಮಾನ ಅದಕ್ಕೆ ಒಂದು ಪ್ರತಿಫಲವಾಗಿ ನಿಲ್ತದೆ ಹೇಳುವಂಥದ್ದನ್ನು. ಹಾಗೆ ಕೊನೆಯದಾಗಿ ಹೇಳೋದು ಇಷ್ಟೇ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮಾತ್ರ ಮನುಷ್ಯನಲ್ಲಿ ಬೇಕು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಎಸ್.ಟಿ. ಈ ಆಯ್ಕೆಯಾದಂತಹ ರಾಜ್ಯ ಸಮಿತಿ ಹಾಗೂ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗಾಗಿ ರಾಜ್ಯ ಅಧ್ಯಕ್ಷರಾದಂತಹ ಅತಾವುಲ್ಲಾ ಜೋಕಟ್ಟೆ ಸರ್ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲು ಜಿಂದಾಬಾದ್ ಜಿಂದಾಬಾದ್ ಎಸ್ಡಿಟಿಯು ಜಿಂದಾಬಾದ್ 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 ಎಸ್ಡಿಟಿಯು ಜಿಂದಾಬಾದ್ 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 ಎಸ್ಡಿಟಿಯು ಜಿಂದಾಬಾದ್. ಧನ್ಯವಾದಗಳು. ಸನ್ಮಾನವನ್ನು ನೆರವೇರಿಸಿದಂತಹ ಮಂಗಳೂರು ನಗರ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದಂತಹ ವಿಕ್ಟರ್ ಮಾರ್ಕಿಸ್ ಸರ್ ಇವರಿಗೆ ಸನ್ಮಾನವನ್ನು ನೆರವೇರಿಸಲು ಇದರ ಎಲ್ಲ ಪದಾಧಿಕಾರಿಗಳನ್ನು ಪದಾಧಿಕಾರಿಗಳಿಗೆ ಮುಂದಕ್ಕೆ ಪದಾಧಿಕಾರಿಗಳು ಬಂದು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರನ್ನು ಸನ್ಮಾನಿಸಲು ಮುಲ್ಕಿ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಆತ್ಮೀಯವಾಗಿ ಜೋಗಟ್ಟೆ ಘಟಕ ಚೊಕ್ಕಬೆಟ್ಟು ಘಟಕದ ಎಲ್ಲ ಮುಂದಕ್ಕೆ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಅಬ್ದುಲ್ ಹಮೀದ್ ಸಾಲ್ಮಾರ ಸರ್ ಮುಂದಕ್ಕೆ ಮತ್ತೋರ್ವ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂತಹ ಹನೀಫ್ ಮುನೂರು ಸರ್ ತಮ್ಮನ್ನು ಆಟೋ ಯೂನಿಯನ್ ಇದರ ಮಂಗಳೂರು ಆಟೋ ಯೂನಿಯನ್ ಇದರ ಎಲ್ಲ ಸದಸ್ಯರು ಬಂದು ಇವರಿಗೆ ಸನ್ಮಾನವನ್ನು ಅಬ್ದುಲ್ ರಹಮಾನ್ ಬೋಲಿಯರ್ ಮುಖ್ಯ ಅತಿಥಿಗಳಾದಂತಹ ಅಬ್ದುಲ್ ರಹಮಾನ್ ಅಬ್ದುಲ್ ಹಮೀದ್ ಸಲ್ಮಾನ್ ಅವರು ಒಂದೆರಡು ನೋಡಿ ಶುಭಕಾಮನೆಗಳು. ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ಸ್ ನೂತನವಾಗಿ 7 ಜನರು ಈ ಒಂದು ಸ್ಥಾನಕ್ಕೆ ಅರ್ಹರಾಗಿ ಇವತ್ತು ಒಂದು ಪದವನ್ನ ನಾವು ಸ್ವೀಕರಿಸಿ ಇವತ್ತು ನಮಗೆ ನಮ್ಮ ನಗರ ಮಂಗಳೂರು ನಗರ ಸಮಿತಿಯಿಂದ ಅಭಿನಂದನೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ನಮಗೆ ಚೆನ್ನಾಗಿ ಗೊತ್ತು ಈ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದರೆ ನಾವು ಸನ್ಮಾನ ಪಡ್ಕೊಳ್ಳಿಕ್ಕೆ ಈಗ ಅರ್ಹತೆಯನ್ನು ನಾವು ಹೊಂದಿಕೊಂಡಿಲ್ಲ. ಆದರೆ ನಮಗೆ ನೀವು ನಮ್ಮ ಹೊಸ ರಾಜ್ಯಾಧ್ಯಕ್ಷರಿಗೆ ಮತ್ತು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿಂದ ಒಂದು 8 ಜನರು ಆಯ್ಕೆಯಾಗಿ ಹೋದಂಥ ನಮಗೆ ಸನ್ಮಾನವನ್ನು ನೀವು ಯಾಕೆ ನೀಡಿದ್ದೀರಿ ಅಂತ ಹೇಳಿದರೆ ನಮ್ಮ ಆ ಒಂದು ಜವಾಬ್ದಾರಿಯನ್ನು ಇವತ್ತು ನೀವು ನಮಗೆ ತೋರಿಸಿದ್ದೀರಿ. ಮಗದೊಮ್ಮೆ ನಿಮ್ಮ ಮೂಲಕ ನಮಗೆ ಎಚ್ಚರಿಕೆಯನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮನ್ನು ನಾವು ಆಯ್ಕೆ ಮಾಡಿದ್ದೇವೆ.
ನಿಮಗೆ ನಾವು ಜವಾಬ್ದಾರಿಯನ್ನು ನೀಡಿದ್ದೇವೆ. ಆ ಮೂಲಕ ಇಲ್ಲಿ ಬಹಳಷ್ಟು ಶಕ್ತವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಬಹಳ ಒಂದು ದೊಡ್ಡ ವಿಶಾಲವಾದಂಥ ಒಂದು ಕ್ಷೇತ್ರ ಆಗಿರುತ್ತದೆ ಟ್ರೇಡ್ ಯೂನಿಯನ್ ಅಂತ ಹೇಳಿದರೆ. ಅಸಂಘಟಿತ ಕಾರ್ಮಿಕರಿರುವಂಥ ಅತೀ ಹೆಚ್ಚು ಜನರಿರುವಂಥ ಒಂದು ಕ್ಷೇತ್ರ ಆಗಿದೆ. ಅನ್ಆರ್ಗನೈಸ್ಡ್ ಅಂತೇಳಿದರೆ ಅಸಂಘಟಿತ ಕಾರ್ಮಿಕರು. ಯಾರು ಅಸಂಘಟಿತ ಕಾರ್ಮಿಕರು ಅಂತೇಳಿದರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹೇಳಿದರೆ ಬಡವರು, ಶೋಷಿತರು, ಮರ್ದಿತರು ಅಂತೇಳಿದರೆ ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಕುಟುಂಬವನ್ನು ಸಾಕಲಿಕ್ಕೆ ಯಾವುದಾದರೊಂದು ಉದ್ಯೋಗವನ್ನು ಹಿಡಿದು ಜೀವಿಸುವಂಥ ಒಂದು ವರ್ಗ. ಇವರ ಮೇಲೆ ಏನು ಆಡಳಿತ ವರ್ಗದಿಂದ ಮತ್ತು ಸರ್ಕಾರಿ ವರ್ಗದಿಂದ ಪದೇ ಪದೇ ಶೋಷಣೆ ನಡೀತಾ ಇದೆ, ಭಾಳಷ್ಟು ಶೋಷಣೆ ನಡೀತಾ ಇದೆ. ಆ ವರ್ಗಕ್ಕೆ, ಆ ದುಡಿಯುವ ಕೈಗಳಿಗೆ ನ್ಯಾಯವನ್ನು ನೀಡಬೇಕಾಗಿ ಈ ಒಂದು ಹೊಸ ಸಮಿತಿಯನ್ನು ನಾವು ಇವತ್ತು ನೂತನವಾಗಿ ಇದನ್ನು ಪರಿಷ್ಕರಿಸಿದ್ದೇವೆ. ಈ ಹಿಂದೆ ಈ STTU ಇತ್ತು, ಆದರೆ ಇವತ್ತು ಹೊಸತಾಗಿ ಒಂದು ನಮ್ಮ ಶಕ್ತವಾದಂಥ ಒಂದು ಸಮಿತಿಯನ್ನು ರಾಜ್ಯ ಸಮಿತಿ ನಮಗೆ ಇವತ್ತು ನೀಡಿದೆ. ನಮ್ಮ ಅತಾವುಲ್ಲಾ ಜೋಕಂಟೆ ಅಂತ ಒಂದು ಧೀಮಂತ ನಾಯಕತ್ವದಲ್ಲಿ ಮುಂದಕ್ಕೆ ಹೋಗುವ, ಅವರ ಒಟ್ಟಿಗೆ ಸದಸ್ಯರಾಗಿ ನಮಗೆ ಮುಂದಕ್ಕೆ ಹೋಗಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತಾ ಇದೆ. ಕಾರಣ ಅವರಿಂದ ನಾವು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಖಂಡಿತವಾಗಿ ನಮ್ಮ ಅಧ್ಯಕ್ಷರ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಒಂದು ಏನು ಜೋಡಿ ಇದೆ ಅದು ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಅಲೆಯನ್ನು, ಒಂದು ಕ್ರಾಂತಿಯನ್ನು, ದುಡಿಯುವ ವರ್ಗಗಳಿಗೆ ಏನು ಕೈಗಳಿದೆಯೋ ಅದಕ್ಕೆ ನ್ಯಾಯವನ್ನು ನೀಡುವಲ್ಲಿ ಸಮರ್ಥ ನಾಯಕತ್ವವನ್ನು ನೀಡುವಂಥ ಒಂದು ಸಾರಥಿಯರಾಗಿ ಸಮಾಜದ ಮುಂದೆ ಬರ್ತಾರೆ ಎಂಬ ಒಂದು ವಿಶ್ವಾಸದೊಂದಿಗೆ ನಾವು ಅವರೊಟ್ಟಿಗೆ ಇದ್ದೇವೆ. ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಹೊಸ ಮನ್ವಂತರವನ್ನು STTU ಈ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿ ಇನ್ಶಾಅಲ್ಲಾ ಮಾಡಿ ತೋರಿಸಲಿಕ್ಕಿದೆ. ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮೊಡನೆ ಕೈ ಜೋಡಿಸಿ ಮುಂದಕ್ಕೆ ಒಂದು ಸುದೃಢವಾಗಿ ಏನು ಅನ್ಆರ್ಗನೈಸ್ಡ್ ಏನು ಅಸಂಘಟಿತ ಕಾರ್ಮಿಕರಿಗೆ ನಾವೆಲ್ಲ ಶಕ್ತಿ ತುಂಬೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ STTU. ಮುಂದಕ್ಕೆ ಸಮಾರೋಪ ಮಾತಿಗಾಗಿ ಜಿಲ್ಲಾಧ್ಯಕ್ಷರಾದಂಥ ಅಬ್ದುಲ್ ರಹಮಾನ್ ಬೋಲಿಯರ್ ತಮ್ಮನ್ನು ಆತ್ಮೀಯವಾಗಿ ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಇದರ ವತಿಯಿಂದ ಹಮ್ಮಿಕೊಂಡಂತಹ ರಾಜ್ಯ ನಾಯಕರಿಗೆ ಅಭಿನಂದನಾ ಕಾರ್ಯಕ್ರಮ. ಈ ಒಂದು ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮೆಲ್ಲರ ಅಭಿಮಾನ, ಹುಟ್ಟು ಹೋರಾಟಗಾರ ಅತಾವುಲ್ಲಾ ಜೋಕಟ್ಟೆ ಸರ್, ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಲೀಂ ಗುರುವಾನ್ಕೆರೆ, ಅದೇ ರೀತಿ ಈಗಾಗಲೇ ಭಾಷಣದ ಮೂಲಕ ಅದೇ ರೀತಿ ಒಂದು ಹುರಿದುಂಬಿಸುವಂತಹ ಹಾಡಿನ ಮೂಲಕ ನಮ್ಮೆಲ್ಲರನ್ನು ಎಚ್ಚರಿಸಿದಂತಹ ರಾಜ್ಯ ಉಪಾಧ್ಯಕ್ಷರಾದಂತಹ ವಿಕ್ಟರ್ ಮಾರ್ಟಿಸ್ರವರೇ, ಅದೇ ರೀತಿ ಅಬೂಬಕರ್ ಮದ್ದಾರವರೇ, ಖಾದರ್ ಪರಂಗಿಪೇಟೆರವರೇ, ಅನೀಪ್ ಮೂಲೂರವರೇ, ಅದೇ ರೀತಿ ಅಬ್ದುಲ್ ಹಮೀದ್ ಸಾಲ್ಮರ್ರವರೇ, ಅದೇ ರೀತಿ ಮುಲ್ಕಿ ಘಟಕದ ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತಹ ವಿಶ್ವಕುಮಾರ್ ಸರ್ ಅವರೇ, ಅದೇ ರೀತಿ ಸೌತ್ ಅಸೆಂಬ್ಲಿ ಅಧ್ಯಕ್ಷರಾದಂತಹ ಇಕ್ಬಾಲ್ ಬಿಪಿರವರೇ, ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಒಬ್ಬ ಅತಿಥಿಯಾಗಿ ನಮ್ಮೊಂದಿಗೆ ಸದಾ ನಮ್ಮೊಟ್ಟಿಗೆ ಸೇರುವಂತಹ ಒಬ್ಬ ಸಮಾಜ ಸೇವಕ ಮಾಡೆಲ್ಸ್ ಮಂಗಳೂರಿನ ಇದರ ಮಾಲಕರಾದಂತಹ ಅಮಿತ್ ಸರ್, ಅದೇ ರೀತಿ ಇನ್ನಿತರ ಎಲ್ಲ ಘಟಕದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಇತರ ಸದಸ್ಯರೇ, ಎಲ್ಲರಿಗೂ ಕೂಡ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ಒಂದು ಅರ್ಥಪೂರ್ಣವಾದ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಒಟ್ಟು ಸೇರಿದ್ದೀರಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಅಂದರೆ ಮಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸುವಂಥ ಸಂದರ್ಭದಲ್ಲಿ ಎಲ್ಲ ಘಟಕದ ಅಧ್ಯಕ್ಷರು ಅದೇ ರೀತಿ ಅದರ ಪದಾಧಿಕಾರಿಗಳು ನೀವು ಮಾಡಿ ಅದರೊಟ್ಟಿಗೆ ನಾವಿದ್ದೇವೆ ಅಂತ ಹೇಳಿದರು
ಕೇವಲ ನಾವು ಇದ್ದೇವೆ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಸಹಕಾರಗಳನ್ನು ಕೂಡ ಮಾಡುತ್ತೇವೆ ಅಂತ ಹೇಳುವುದು ಮಾತ್ರ ಅಲ್ಲ, ಇವತ್ತು ಕ್ಲಪ್ತ ಸಮಯಕ್ಕೆ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಮೊಟ್ಟ ಮೊದಲಿಗೆ ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಎಲ್ಲ ನಾಯಕರುಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂದರೆ ಬರೀ ಒಂದು 4 ಅಕ್ಷರಕ್ಕೆ ಸೀಮಿತವಾದಂತಹ ಒಂದು ಸಂಘಟನೆ ಅಲ್ಲ, ಬದಲಾಗಿ ಅದು ಈ ದೇಶದ ಶೋಷಿತ, ದಮನಿತ, ಅದೇ ರೀತಿ ಕಾರ್ಮಿಕರ ಹಕ್ಕುಗಳಿಗಾಗಿ ಅವರ ನ್ಯಾಯಯುತವಾದ ಬೇಡಿಕೆಗಳಿಗಾಗಿ, ಅದೇ ರೀತಿ ಶ್ರೇಯಾಭಿವೃದ್ಧಿಗಾಗಿ, ಅದೇ ರೀತಿ ಸ್ವಾತಂತ್ರ್ಯಕ್ಕಾಗಿ ನಿರಂತರವಾಗಿ ಹೋರಾಟ ನಡೆಸುವಂತಹ ಒಂದು ಸಂಘಟನೆಯಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ನನ್ನೆಲ್ಲ ಸಹೋದ್ಯೋಗಿಗಳೇ, ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನಮಗೆ ಕೆಲವೊಂದು ಜವಾಬ್ದಾರಿಗಳಿದೆ. ನಾವು ಒಂದು ಅರ್ಥಪೂರ್ಣವಾದ ಘೋಷವಾಕ್ಯವನ್ನು ಇಟ್ಟಿದ್ದೇವೆ. ಅದೇನಂತ ಹೇಳಿದರೆ, ದುಡಿಯುವ ಕೈಗಳಿಗೆ ನ್ಯಾಯ. ಈ ಒಂದು ಘೋಷವಾಕ್ಯದಲ್ಲಿ ಬಹಳ ಅರ್ಥವಿದೆ. ಬರೀ ಒಂದು ಹೆಸರಿಗೆ ಮಾತ್ರ ಅದು ದುಡಿಯುವ ಕೈಗಳಿಗೆ ನ್ಯಾಯ ಅಂತ ಆಗಬಾರ್ದು. ನಾವು ದುಡಿಯುವುದು ಮಾತ್ರವಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ದುಡಿಯುವವರಾಗಿದ್ದಾರೆ. ಅದು ಆಟೋ ಚಾಲಕರಾಗಿರ್ಬೋದು, ಅಥವಾ ಹೊರೆ ಕಾರ್ಮಿಕರಾಗಿರ್ಬೋದು, ಅಥವಾ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅಥವಾ ಇನ್ನಿತರ ಕಾರ್ಮಿಕರು ಆಗಿರುವಂತಹ ನಾವುಗಳೇ ಆಗಿರುತ್ತದೆ ಈ ಒಂದು ಘೋಷಣೆಯನ್ನಿಟ್ಟಿದ್ದು, ದುಡಿಯುವ ಕೈಗಳಿಗೆ ನ್ಯಾಯ. ಅಂದರೆ ನಾವು ದುಡಿಯುವುದು ಮಾತ್ರವಲ್ಲ, ಈ ಸಮಾಜದಲ್ಲಿ ದುಡಿಯುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಅನ್ಯಾಯ, ಅಕ್ರಮ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಆದಂತಹ ಸಂದರ್ಭದಲ್ಲಿ ನಾವು ಕೂಡಲೇ ಸ್ಪಂದಿಸುವಂತಹ ಒಂದು ವರ್ಗ ಆಗಿರಬೇಕು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾರ್ಮಿಕರ ಮೇಲೆ ಅನ್ಯಾಯಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಇಲ್ಲಿ ಖಂಡಿತವಾಗಿಯೂ ಕೈಕಟ್ಟಿ ಕೂರಲಿಲ್ಲ, ಸುಮ್ಮನೆ ಕೂರಲಿಲ್ಲ. ನಾವು ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲೆ ಅಂತ ಮಾಡಿಕೊಂಡು ಇಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬದಲಾಗಿ ಇಲ್ಲಿ ಯಾವುದಾದ್ರೂ ಒಬ್ಬ ಕಾರ್ಮಿಕನಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೇಳಿಕೆ ಅಥವಾ ಅಲ್ಲಿ ಮೊದಲ ಭೇಟಿ ನೀಡಿ ಅವರಿಗೆ ನ್ಯಾಯದ ಧ್ವನಿ ಮೊಳಗಿಸುವಂತಹ ಒಂದು ಸಂಘಟನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ರೆ ಅದು ಖಂಡಿತವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಸಾಕ್ಷಿಯಾಗಿ ಕೆಲವೊಂದು ಘಟನೆಗಳನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಸಲೀಂ ಜಿಕೆ ಸರ್ ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಆ ಧಕ್ಕೆಯ ಪರಿಸರದಲ್ಲಿ ನಡೆದಂತಹ ಒಂದು ಘಟನೆ ರಾಜ್ಯ ವ್ಯಾಪ್ತಿಯಲ್ಲಿ ಅದೊಂದು ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಅಂತ ಹೇಳಿ. ಹೌದು, ಖಂಡಿತವಾಗಿಯೂ ಆಗಿದೆ. ಒಂದು ಜೀವ ಕೂಡ ಹೋದಂತಹ ಒಂದು ಘಟನೆ. ಮಂಗಳೂರಿನ ಆ ಒಂದು ಬಂದರು ಪ್ರದೇಶದಲ್ಲಿ ಆ ಧಕ್ಕೆಯಲ್ಲಿ ಸರಿಸುಮಾರು 10,000ಕ್ಕೂ ಅಧಿಕ ಕಾರ್ಮಿಕರು ದುಡಿಯುವಂತಹ ಆ ಒಂದು ಪ್ರದೇಶದಲ್ಲಿ ಒಂದು ತೂತು ಬಿದ್ದಂತಹ ಒಂದು ಕಂಬ ಒಬ್ಬ ಮೀನು ಕಾರ್ಮಿಕನ ಮೇಲೆ ಬಿದ್ದು ಸ್ಥಳದಲ್ಲಿ ಮೃತಪಟ್ಟಂತಹ ಒಂದು ಘಟನೆಯನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಗಂಭೀರವಾಗಿ ಅದನ್ನು ತೆಗೆದುಕೊಂಡಿದೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನಮ್ಮ ಜಿಲ್ಲಾ ಸಮಿತಿಯ ತಂಡ ಆ ಸಂದರ್ಭದಲ್ಲಿ ಧಕ್ಕೆಗೆ ಭೇಟಿ ನೀಡಿದ್ದು ಮಾತ್ರ ಅಲ್ಲ, ಮಂಗಳೂರಿನ ಆ ಪ್ರದೇಶದ ಧಕ್ಕೆಗೆ ಭೇಟಿ ನೀಡಿದ್ದು ಮಾತ್ರ ಅಲ್ಲ, ಅಲ್ಲಿನ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವುದರ ಮೂಲಕ ಅವರನ್ನು ಕೂಡಲೇ ಅಲ್ಲಿಂದ
ಆ ಇನ್ಸಿಡೆಂಟ್ ಅಥವಾ ಆ ಘಟನೆ ನಡೆದಂತಹ ಆ ಸ್ಪಾಟಿಗೆ, ಆ ಸ್ಥಳಕ್ಕೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿರುವಂಥ ಎಲ್ಲ ಎಷ್ಟು ತುಕ್ಕು ಹಿಡಿದ ಕಂಬಗಳಿದೆ ಎಲ್ಲವನ್ನು ಕೂಡ ಅವರಿಗೆ ತೋರಿಸಿದೆವು. ತೋರಿಸಿದ್ದು ಮಾತ್ರವಲ್ಲ, ನೀವು ಬರೀ ಖಾಲಿ ಇಲ್ಲಿ ಒಂದು ಚೇರಲ್ಲಿ ಕೂತೊಳ್ಳಿಕ್ಕೆ ಮಾತ್ರ ನೀವು ಇರುವವರ, ಅಥವಾ ಕಾರ್ಮಿಕರಿಗೆ ಏನಾದರೂ ಇಲ್ಲಿ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ಅಥವಾ ತೊಂದರೆ ಆಗದ ರೀತಿಯಲ್ಲಿ ಏನಾದರೂ ನಿಮಗೆ ಮಾಡಲಿಕ್ಕಿರುವಂಥ ಜವಾಬ್ದಾರಿ ನಿಮ್ಮಲ್ಲಿ ಇದೆ ಅಂತ ಪ್ರಶ್ನೆ ಮಾಡಿದಂತಹ ಒಂದು ತಂಡ ಇದ್ದರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಅವರನ್ನು ತರಾಟೆಗೆ ತೆಗೆದದ್ದು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಅವರಿಗೆ ಹೇಳಿದಂತಹ ಮಾತು, ನೀವು ರಾತ್ರಿ, ಈಗ ಬೆಳಗ್ಗೆ ನಾವು ಬಂದಿದ್ದೇವೆ, ಸಂಜೆ ಆಗುವ ಒಳಗೆ ಇಲ್ಲಿರುವಂಥ ಎಲ್ಲ ತುಕ್ಕು ಹಿಡಿದ ಕಂಬಗಳನ್ನು ನೀವು ತೆರವುಗೊಳಿಸಬೇಕು, ಇದು ನಿಮಗೆ ಎಚ್ಚರಿಕೆ ಅಂತ ಹೇಳಿಕೊಂಡು ಬಂದೆವು. ನಾನು ಸಂಜೆ ಹೊತ್ತಿಗೆ ಅವರಿಗೆ ಕಾಲ್ ಮಾಡಿದೆ, ಅಲ್ಲಿನ ಮೀನುಗಾರಿಕೆ ಇಲಾಖೆ ಅಧಿಕಾರಿಗೆ ಕಾಲ್ ಮಾಡಿ ಕೇಳಿದೆ, ನಾವು ಬೆಳಿಗ್ಗೆ ನಿಮ್ಮಲ್ಲಿಗೆ ನಾವು ಭೇಟಿ ನೀಡಿದೆವು, ಆ ಪರಿಸರದಲ್ಲಿರುವಂತಹ ಆ ಪ್ರದೇಶದಲ್ಲಿರುವಂತಹ ಎಲ್ಲ ತುಕ್ಕು ಹಿಡಿದ ಕಂಬಗಳನ್ನು ನಿಮಗೆ ತೋರಿಸಿದೆವು, ಇದಕ್ಕೆ ಏನು ನೆಕ್ಸ್ಟ್ ಯಾವುದೇ ರೀತಿಯ ಅಪಾಯಲ್ಲಿ ಸಂಭವಿಸಬಾರದು, ನೀವು ಆ ಕಂಬಗಳನ್ನು ತೆಗಿಬೇಕು ಅಂತ ನಾವು ನಿಮ್ಮ ಹತ್ರ ಹೇಳಿದೆವು, ನೀವು ಏನು ಮಾಡಿದ್ದೀರಿ ಅಂತ ಕೇಳಿದೆ ನಾನು. ಆ ಸಂದರ್ಭದಲ್ಲಿ ನಮಗೆ ನೀಡಿದಂಥ ಅವರ ಆನ್ಸರ್, ಸರ್ ನೀವು ಹೇಳಿದ ತಕ್ಷಣವೇ ಎಲ್ಲ ತುಕ್ಕು ಹಿಡಿದ ಕಂಬಗಳನ್ನು ನಾವು ತೆರವುಗೊಳಿಸಿದೆ ಅಂತ ಹೇಳಿದರು. ಇದಾಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲೆ ಮಾಡಿದಂತಹ ಒಂದು ಅತ್ಯುತ್ತಮವಾದ ಕಾರ್ಯ. ಆಯ್ತು, ಅದು ಮಾತ್ರವಲ್ಲ, ಅದರೊಟ್ಟಿಗೆ ನಿರಂತರವಾದ ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಇದೇ ಚೊಕ್ಕಬೆಟ್ಟ ಪರಿಸರದಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನಲ್ಲಿ ನಡೆದಂತಹ ಒಂದು ಘಟನೆ, ಅಲ್ಲಿನ ವ್ಯವಸ್ಥಾಪಕರಿಗೂ ಅದೇ ರೀತಿ ಡೆಲಿವರೀಸ್ ಬಾಯ್ಗಳಿಗೆ ನಡೆದಂತಹ ಒಂದು ಮನಸ್ತಾಪ. ಆ ಸಂದರ್ಭದಲ್ಲಿ ಆ ಡೆಲಿವರಿ ಬಾಯ್ಸ್ಗಳು ಅವರು ಯಾರ ಹತ್ತಿರ ಕೂಡ ಹೋಗಲಿಲ್ಲ. ಅವರು ಯಾರ ಹತ್ರ ಹೋಗಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನ್ಯಾಯ ಕೊಡುವಂಥ ಒಂದು ಸಂಘಟನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು, ಜೀವಂತವಾಗಿರುವಂಥ ಸಂಘಟನೆ ಯಾವುದು ಅಂತ ಹೇಳಿದರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂತ ಅವರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ನಮ್ಮ ಕಡೆ ಬಂದರು, ನಮ್ಮಲ್ಲಿ ಬಂದರು, ಹೇಳಿದರು ನಮಗೆ ಅನ್ಯಾಯ ಆಗ್ತಾ ಇದೆ, ತಾವುಗಳು ಅದನ್ನು ಸರಿಪಡಿಸಿಕೊಡ್ಬೇಕು. ನಾವೇನು ಮಾಡಿದೆವು, ಕೂಡಲೇ ಹೋದೆವು. ಕೂಡಲೇ ನಮ್ಮ ಜಿಲ್ಲಾ ಸಮಿತಿಯ ತಂಡ ಸುರತ್ಕಲ್ ಭಾಗಕ್ಕೆ ಹೋದದ್ದು ಮಾತ್ರ ಅಲ್ಲ, ಚೊಕ್ಕಬೆಟ್ಟ ಪರಿಸರದ ಆ ಡೆಲಿವರಿ ಬಾಯ್ಸ್ಗಳನ್ನು ಕರೆದು ಸೀದಾ ಸುರತ್ಕಲ್ ಪೊಲೀಸ್ ಸ್ಟೇಷನ್ಗೆ ಹೋದೆವು. ಅಲ್ಲಿನ ಅಧಿಕಾರಿಗಳಿಂದ ಕೇಳಿದೆವು, ನೋಡಿ ಇವರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ನೀವು ಕೂಡಲೇ ಇದನ್ನು ಸರಿಪಡಿಸಿಕೊಡಬೇಕು, ಇಲ್ಲದಿದ್ದರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೇವೆ. ಬೆಳಗ್ಗೆ ಹೋಗಿದ್ದೇವೆ, ಮಧ್ಯಾಹ್ನ ನಂತರ ನಮಗೆ ಅಲ್ಲಿಂದ ಕಾಲ್ ಬರ್ತಾ ಇದೆ, ಅಲ್ಲಿನ ಪೊಲೀಸ್ ಅಧಿಕಾರಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನ ಆ ವ್ಯವಸ್ಥಾಪಕರನ್ನು ಕರೆದು ಒಂದು ತಾಕೀತು ಕೂಡ ಮಾಡಿದ್ದಾರೆ, ನೀವು ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕು, ನೀವು ನ್ಯಾಯವನ್ನು ಇವರಿಗೆ ಕೊಡಬೇಕು ಅಂತ ಅವರಿಗೆ ತಾಕೀತು ಮಾಡಿ ಕಲಿಸಿದ್ದು ಕೂಡ ನಮಗೆ ಅಲ್ಲಿಂದ ಫೋನ್ ಕಾಲ್ ಬಂತು. ಇದಾಗಿರುತ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್. ಇದೇ ರೀತಿ ಒಂದಲ್ಲ ಎರಡಲ್ಲ ನಿರಂತರವಾಗಿ ಇಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಲ್ಲಿ ಅದರ ಅಂಡರ್ನಲ್ಲಿ ಬರುವಂತಹ ಎಲ್ಲ ತಾಲೂಕು ಸಮಿತಿಯ ಅಥವಾ ಘಟಕದ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಹೋರಾಟದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಇದು ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಈಗಾಗಲೇ ನಮ್ಮ ರಾಜ್ಯ ಸಮಿತಿ ಒಂದು ಗಟ್ಟಿಯಾದಂತಹ ಎಲ್ಲ ರೀತಿಯಲ್ಲೂ ಪವರ್ಫುಲ್ ಆದಂತಹ ಒಂದು ತಂಡವಾಗಿರುತ್ತದೆ. ಇವತ್ತು ರಾಜ್ಯ ಸಮಿತಿ ನಮ್ಮ ಮುಂದೆ ಇದೆ. ಅದರ ಒಬ್ಬ ಜವಾಬ್ದಾರಿಯುತವಾದ ಒಬ್ಬ ನಾಯಕರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅಥವಲ್ಲ ಜೋಕಟ್ಟೆ ಸರ್. ಆದುದರಿಂದ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಈ ಸಂದರ್ಭದಲ್ಲಿ ಅವರೊಟ್ಟಿಗೆ ಹೇಳುವಂಥದ್ದು, ನಿಮ್ಮ ನಿರಂತರವಾದ ಎಲ್ಲ ರೀತಿಯ ಸಹಕಾರಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿದೆ. ನೀವು ನಮಗೆ ಒಂದು ಹೆಜ್ಜೆಯನ್ನು ನೀವು ನಮ್ಮ ಮುಂದೆ ಇಡುವುದಾದರೆ ನಾವು ಖಂಡಿತವಾಗಿಯೂ ನಿಮ್ಮ ಮುಂದೆ 100 ಹೆಜ್ಜೆ ಇಡಲಿಕ್ಕೆ ಕೂಡ ನಾವು ನಮ್ಮ ಮಂಗಳೂರು ನಗರ ಜಿಲ್ಲೆ ರೆಡಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಒಂದು ಕೊರತೆ, ಬಹಳ ದೊಡ್ಡ ಸಮಯದಿಂದ ನಮಗೆ ಒಂದು ಕೊರತೆ ಇದೆ. ಅದೇನಂತ ಹೇಳಿದರೆ ನಮಗೆ ಒಂದು ಕಚೇರಿ ಅಗತ್ಯ ಇದೆ. ಈಗಾಗಲೇ ಸಲೀಂ ಜಿಕೆ ಸರ್ ಹೇಳಿದ್ರು, ನೀವು 500 ಮಂದಿಯನ್ನು ನೀವು ಮಾಡಿ ತೋರಿಸಿ ನಿಮಗೆ ಒಂದು
ಕಚೇರಿ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಅಂತ. ಖಂಡಿತವಾಗಿಯೂ ಈ ಸಾಧನೆಯನ್ನು ನಮ್ಮ ಜಿಲ್ಲೆ ಖಂಡಿತವಾಗಿ ಮಾಡಿ ತೋರಿಸ್ತದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಯಾವ ರೀತಿಯ ಕಚೇರಿ ನಮ್ಮ ಜಿಲ್ಲೆಗೆ ಬೇಕು ಅಂತ ಹೇಳಿದ್ರೆ, ಇದು ಪ್ರತಿಯೊಬ್ಬರ ಮನೆ ಮಾತಾಗಿರುವಂತಹ ಒಂದು ಕಚೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆದರೂ, ಒಂದು ತಳಮಟ್ಟದ ಹಿಡಿದು ಒಬ್ಬ ಕಾರ್ಮಿಕನಿಗಿಂದ ಹಿಡಿದು ಅದು ಎಷ್ಟೇ ದೊಡ್ಡ ಹಣವಂತವನ ಆದರೂ ಕೂಡ, ಅವನಿಗೆ ಅನ್ಯಾಯ ಆದರೂ ಕೂಡ ಅದಕ್ಕೊಂದು ಪರಿಹಾರ ತೆಗೆದುಕೊಡುವಂತಹ ಒಂದು ಕಚೇರಿ ನಮ್ಮ ಜಿಲ್ಲಾ ಕಚೇರಿ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಬರೀ ಮಾತು ಮಾತ್ರ ಅಲ್ಲ, ನಿಮ್ಮೆಲ್ಲರ ಸಹಕಾರ ನಮ್ಮೊಟ್ಟಿಗೆ ಇರುವುದಾದರೆ ಈ ಎಲ್ಲ ಸಾಧನೆಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ. ಆತ್ಮೀಯರೇ, ನನ್ನ ಎಲ್ಲ ಘಟಕದ ಅಧ್ಯಕ್ಷರೇ, ಅದೇ ರೀತಿ ಕಾರ್ಯದರ್ಶಿಗಳೇ, ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನಮ್ಮ ಹೋರಾಟ ಮುಂದುವರಿಯುತ್ತದೆ. ಇದು ಖಂಡಿತವಾಗಿ ಇದು ನಿಲ್ಲುವಂಥದ್ದಲ್ಲ, ಇದು ನಿಲ್ಲುವ ನೀರಲ್ಲ, ಇದು ಹರಿಯುವ ನೀರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಇವತ್ತು ಕಾರ್ಮಿಕರ ಮೇಲೆ ನಡೆಯುವಂಥ ಅನ್ಯಾಯಗಳು ನಮ್ಮ ರಾಜ್ಯದಲ್ಲಿ ನಾವು ತೆಗೆದು ನೋಡೋದಾದರೆ ನಿರಂತರವಾಗಿ ಅನ್ಯಾಯಗಳು ನಡೀತಾ ಇದೆ. ಯಾರು ಕೂಡ ಅದರ ಬಗ್ಗೆ ಧ್ವನಿ ಎಬ್ಬಿಸುವುದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕೆಲವೊಂದು ಕಾನೂನುಗಳನ್ನು, ಕೆಲವೊಂದು ನೀತಿಗಳನ್ನು, ಕೆಲವು ಸಂಹಿತೆಗಳನ್ನು ಇಲ್ಲಿ ಜಾರಿಗೆ ತಂದಿದೆ. ಆದರೆ ಇದನ್ನೆಲ್ಲವೂ ಕೂಡ ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಇವತ್ತು ನೀಟ್ ಎಕ್ಸಾಮ್ನ ಬಗ್ಗೆ ನಾವು ಮಾತಾಡುವುದಾದರೆ, ಇವತ್ತು ಪ್ರಸಕ್ತ ಸನ್ನಿವೇಶದಲ್ಲಿ ನೀಟ್ ಎಕ್ಸಾಮ್ನ ಬಗ್ಗೆ ನಾವು ಮಾತಾಡುವುದಾದರೆ ಒಂದು ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಸರಿಸುಮಾರು 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವಂತಹ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ. ಈ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಆ ಒಂದು ನೀಟ್ ಎಕ್ಸಾಮ್ ಬರೆದದ್ದನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಅದನ್ನು ರದ್ದುಗೊಳಿಸಿದ್ರು. ಅವರು ಬಾರಿ ಸುಲಭದಲ್ಲಿ ಅವರು ರದ್ದುಗೊಳಿಸಿದ್ರು. ಆದರೆ ಈ ಒಂದು ಎಕ್ಸಾಮ್ ಬರೀಲಿಕ್ಕೋಸ್ಕರ ಅದೆಷ್ಟೋ ನಮ್ಮ ದುಡಿಯುವಂತಹ ಕಾರ್ಮಿಕರ ಮಕ್ಕಳು, ಅವರ ಪೋಷಕರು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಈ ಬಿಸಿಲಿನ ಬೇಗೆಯಲ್ಲೂ ಕೂಡ, ಅದರಲ್ಲೂ ಕೂಡ ರಾತ್ರಿ ಹಗಲನ್ನು ನೋಡದೆ ನಿರಂತರವಾಗಿ ದುಡಿದು ತನ್ನ ಮಕ್ಕಳಿಗೆ ಅವರ ಆ ಒಂದು ಕನಸನ್ನು ನನಸು ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡುವ, ಅಂದರೆ ಟ್ಯೂಷನ್ಗೆ ಕಲಿಸುವುದಾಗಿರ್ಬೋದು ಅಥವಾ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡುವುದಾಗಿರ್ಬೋದು, ಇದನ್ನೆಲ್ಲ ಮಾಡಿಕೊಂಡು ಅವರನ್ನೊಂದು ವೈದ್ಯಕೀಯ ಶಿಕ್ಷಣ ಪಾಸ್ ಮಾಡಬೇಕಂತ ಅವರು ಕನಸು ಕಂಡ್ರು. ಅವರ ಮಕ್ಕಳು ಎಕ್ಸಾಮ್ ಬರೆದ್ರು. ಆದರೆ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಇವತ್ತು ಏನಾಯಿತು, ಅವರ ಕನಸುಗಳೆಲ್ಲ ಭಗ್ನವಾಗಿ ಹೋಯಿತು. ಇದಕ್ಕೆಲ್ಲ ಯಾರು ಹೊಣೆ? ಆದರೆ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಯಾರು ಮಾತಾಡಿದ್ರು? ಈ ಒಂದು ದೊಡ್ಡ ಮಟ್ಟದ ಈ ಒಂದು ಅನ್ಯಾಯವನ್ನು ಯಾರು ಪ್ರಶ್ನೆ ಮಾಡಿದ್ರು? ಇಲ್ಲಿ ಅದೆಷ್ಟೋ ವಿದ್ಯಾರ್ಥಿ ಸಂಘಟನೆಗಳಿದೆ, ಒಂದೆರಡು ವಿದ್ಯಾರ್ಥಿ ಸಂಘಟನೆ ಅಲ್ಲ, ಇಲ್ಲಿ ಬೇಕಾಬಿಟ್ಟಿ ವಿದ್ಯಾರ್ಥಿ ಸಂಘಟನೆಗಳಿದೆ. ಯಾರು ಇಲ್ಲಿ ಬಂದು ಮಾತಾಡಿದ್ರು? ವೈದ್ಯಕೀಯ ಶಿಕ್ಷಣದ ಹಗರಣದ ಬಗ್ಗೆ ಅಥವಾ ಅಲ್ಲಿ ನಡೆದಂಥ ಅನ್ಯಾಯದ ಬಗ್ಗೆ ಯಾರು ಮಾತಾಡಿದ್ರು? ಯಾರು ಕೂಡ ಮಾತಾಡ್ತಾ ಇಲ್ಲ. ಇದಾಗಿರದೆ ದೊಡ್ಡ ದುರಂತ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಇದರ ವಿರುದ್ಧವೂ ಕೂಡ ಒಂದು ಹೇಳಿಕೆಯನ್ನು ನೀಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಇವತ್ತು ನಾವು ರಾಜ್ಯ ಸಮಿತಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಮಾಡಿದೆವು. ಅಲ್ಹಮ್ದುಲಿಲ್ಲಾ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡುವ, ಹೋರಾಟ ಮಾಡುವ, ದುಡಿಯುವ ಕೈಗಳಿಗೆ ನ್ಯಾಯ ಒದಗಿಸಿಕೊಡುವುದರಲ್ಲಿ ನಾವು ಮುಂದಿನ ಸಾಲಲ್ಲಿ ನಿಲ್ಲುವಂತ ಹೇಳಿಕೊಂಡು ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ. ಜೈ STTU. ಸಮಾರೋಪವನ್ನು ನೆರವೇರಿಸಿದಂಥ ಅಬ್ದುಲ್ ರಹಮಾನ್ ಬೋಲಿಯಾರ್ ಸರ್, ಮುಂದಕ್ಕೆ ಕಡೆಯದಾಗಿ ಧನ್ಯವಾದ ಸಮರ್ಪಣೆಗಾಗಿ ಮಂಗಳೂರು ನಗರ ಜಿಲ್ಲಾ ಇದರ ಪ್ರಧಾನ ಕಾರ್ಯದರ್ಶಿಗಳಂತ ಇಲ್ಯಾಸ್ ಬೆಂಗ್ರೆ ತಮ್ಮನ್ನು ಆತ್ಮೀಯವಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ರಹಮತುಲ್ಲಾಹಿ ವಬರಕಾತು. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್
ಇದರ ವತಿಯಿಂದ ರಾಜ್ಯ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೆಹಮಾನ್ ಬೋಲಿಯಾರ್, ಜಿಲ್ಲಾ ಅಧ್ಯಕ್ಷರು, SGTU ಮಂಗಳೂರು ನಗರ ಜಿಲ್ಲೆ, ಇವರಿಗೆ ಅಭಿನಂದನೆಗಳು.